ಅದೇನ್ ಮಾಡತ್ತೆ, ಹುಳಗಳನ್ನ ಸಾಯಿಸಲ್ಲ. ಹ್ಮ್. ಇಟ್ ಈಸ್ ನಾಟ್ ಅನ್ ಇನ್ಸೆಕ್ಟಿಸೈಡ್. ಹ್ಮ್. ಅಂದ್ರೆ ಹುಳಗಳನ್ನ ಕೊಲ್ಲದಲ್ಲ ಇದು, ಹೌದು. ಹುಳಗಳನ್ನ ನಿಯಂತ್ರಿಸುತ್ತೆ. ಓಕೆ. ಹೇಗ್ ನಿಯಂತ್ರಿಸ್ತದೆ ಅಂದ್ರೆ, ಇವಾಗ ಹೇಗೆ ಎಲೆ ತಿನ್ನೋ ಕೀಟಗಳದು. ಹಾ. ಮೊದ್ಲು ಮಾತಾಡಿದ್ ನಾವು ರಸ ಹೀರೋ ಹೀರೋ ಕೀಟಗಳು. ಹೌದು. ಇವಾಗ ನಾವು ಮಾತಾಡ್ತಿರೋದು ಎಲೆ ತಿನ್ನೋ ಕೀಟ. ಅದು ಎರಡನೇ ಇದು ಪ್ರಾಬ್ಲಮ್ ಏನೋ ಅಟ್ಯಾಕ್ ಆಯ್ತು. ಹಾ. ಈ 5 ಎಲೆ ಏನಕ್ಕೆ ಹಾಕ್ತಾರೆ ಅಂದ್ರೆ, ಹಾ. ಈ ಹುಳುಗಳಿಗೆ ಇವಾಗ ಸಕಿಂಗ್ ಪೆಸ್ಟ್ ಅಂದ್ರೆ ಬೇವಿಂದ ಸಾಕು. ಓಕೆ. ಇವಕ್ಕೆ 5 ಎಲೆನಲ್ಲೂ ಇರುತ್ತಲ್ಲ ಈ ಅಂಶಗಳು, ಅವು ಬೇಕು ಬೇಕು. ಸ್ವಲ್ಪ. ಅದಕ್ಕೆ ಫಂಗಸ್ ಇಂದ ಆಗೋದು, ಶಿಲೀಂಧ್ರ. ಶಿಲೀಂಧ್ರ ಇಂದ. ಈಗ ಅಂತೂ ಎಲ್ಲಾ ಬಾಳೆ ತೋಟದಲ್ಲೂ ಇದು ಕಾಣಿಸ್ತದೆ. ಹೌದು. ಅದು ಪರ್ಪಸ್ ಇದೆ. ನಾವು ಬೇರೆ ನೀರಿಲ್ ಬಿಟ್ರೆ ಬೇರೆ ಹುಡ್ಕೊಂಡ್ ಬರುತ್ತೆ, ಇದು ಗಟ್ಟಿ ಗಟ್ಟಿ ಇರುತ್ತೆ ಅಂತ. ಸೊ ಅದಕ್ಕೆ ಸ್ಪ್ರೆಡ್ ಆಗಿದೆ, ಬಟ್ ನಿಂತಿದೆ ಮೇಲೆ ಸ್ಪ್ರೆಡ್ ಹೌದು, ಮೇಲಕ್ಕೆ ಹೋಗಿಲ್ಲ. ಬರೀ ಏನಿದ್ರು ಕೆಳಗಡೆ ಎಲೆಗಳಲ್ಲಿದೆ, ಮೇಲ್ಗಡೆ ಎಲ್ಲೂನು ನಾವು ಅದನ್ನ ನೋಡಕ್ಕಾಗಲ್ಲ. ನೋಡಿ, ಇಲ್ಲಿ ಬರೀ ಕೆಳಗಿದೆ, ಮೇಲ್ಗಡೆಗೆ ಎಲ್ಲೂ ಹೋಗಿಲ್ಲ. ನಮಸ್ಕಾರ ರೈತ ಮಿತ್ರ, ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನೈಸರ್ಗಿಕ ಬದುಕು ಚಾನೆಲ್ಗೆ ಸ್ವಾಗತ, ಸುಸ್ವಾಗತ. ಸೊ ನೀವು ತುಂಬಾ ಜನದ ತೋಟ ನೋಡಿರ್ತೀರಾ. ಸೊ ಅಲ್ಲೆಲ್ಲರೂ ತುಂಬಾ ಮುಖ್ಯವಾಗಿ ಬಾಳೆ ಹಾಕಿರ್ತಾರೆ. ಸೊ ಅದ್ ನೋಡ್ಬಿಟ್ಟು ನಾವು ಅನ್ಕೊಂಡ್ಬಿಡ್ತೀವಿ, ಸೊ ಬಾಳೆ ನಾವು ಹಾಕ್ಬಿಡೋಣ, 11-12 ತಿಂಗಳಲ್ಲಿ ಬಂದ್ಬಿಡುತ್ತೆ, ಸೊ ಮಾರ್ಬಿಟ್ಟು ಒಳ್ಳೆ ದುಡ್ಡು ಮಾಡ್ಬಿಡ್ಬೋದು ಅಂತ. ಬಟ್ ಬಾಳೆ ಬೆಳೆಯಕ್ಕೆ ಎಷ್ಟು ಕಷ್ಟ ಇದೆ, ಓಕೆ, ಮತ್ತೆ ಏನೇನು ನೀವು ಮುಂಜಾಗ್ರತೆ ವಹಿಸ್ಬೇಕು, ಸೊ ಅಷ್ಟು ಚೆನ್ನಾಗಿ ನಿಮ್ಗೆ ಕಾಯಿ ಬರ್ಬೇಕು ಅಂದ್ರೆ, ಸೊ ಅದೆಲ್ಲದ್ರ ಬಗ್ಗೆ ಈಗ ಪ್ರಣವಸಿಂಹ ಫಾರ್ಮ್ ಅಲ್ಲಿ ನಾಗರಾಜ್ ಅವ್ರ ಹತ್ರ ಮಾತಾಡೋಣ, ಬನ್ನಿ. ನಮಸ್ತೆ ಕೇಶವ್ ಅವರೇ, ನನ್ನ ಹೆಸರು ನಾಗರಾಜ್ ಅಂತ. ಇದು ನನ್ನ ಚಿಕ್ಕದಾದ ಒಂದು ಫಾರ್ಮ್ಸ್, ಪ್ರಣವಸಿಂಹ ಫಾರ್ಮ್ಸ್ ಅಂತ. ಈ ವಿಡಿಯೋದಲ್ಲಿ ಬಾಳೆ ಬಗ್ಗೆ, ನಾನು ಹೇಗೆ ಬಾಳೆ ನಾಟಿ ಮಾಡಿದೆ, ಬಾಳೆನಲ್ಲಿ ತುಂಬಾನೇ ಅಡ್ವರ್ಸಿಟೀಸ್ ಅಂದ್ರೆ ಕೀಟಗಳಿರ್ಬೋದು, ರೋಗಗಳನ್ನ ಇರ್ಬೋದು ನೋಡಿದೀನಿ ನನ್ನ ಶಾರ್ಟ್ ಎಕ್ಸ್ಪೀರಿಯನ್ಸ್ ಅಲ್ಲಿ. ಅದ್ರ ಬಗ್ಗೆ ಶೇರ್ ಮಾಡ್ಕೊಳ್ತೀನಿ. ಖಂಡಿತ ಸರ್, ಯಾಕಂದ್ರೆ ಎಲ್ಲಾರು ಬಾಳೆ ಅಂದ್ರೆ ಒಂದಿಷ್ಟಗ್ಲ ಜಾಗ ಇದೆ ಅಂದ್ರೆ, ನೀರಿದೆ ಅಂದ್ರೆ ಒಡ್ಸೋ ಗುಂಡಿ ಹಾಕೋ ಬಾಳೆ ಅಂತಾರೆ. ಬಟ್ ಆ ಬಾಳೆ ಬೆಳೆಯೋದು ಎಷ್ಟು ಕಷ್ಟ ಅಂತ ನನಗ್ ಗೊತ್ತಿದೆ. ಸೊ ಇದನ್ನ ನಿಮ್ಮ ಮುಖಾಂತರ ಸ್ವಲ್ಪ ಎಲ್ಲಾ ನಮ್ ರೈತರಿಗೆ ಹೇಳಿದ್ರ, ಸೊ ಯಾರೇ ಬಾಳೆ ಬೆಳೆಯಕ್ ಮುಂಚೆ ಹಂಗಂತ ಕಷ್ಟ ಅಂತ ಯಾರು ಬಿಡದ್ ಬೇಡ. ಸೊ ಏನೇನ್ ಮುಂಜಾಗ್ರತೆ ವಹಿಸಿದ್ರ ಅವ್ರು ಒಳ್ಳೆ ಇಳುವರಿ ತಗೊಬಹುದು, ಮತ್ತೆ ಅವ್ರು ಕಷ್ಟ ಬಿದ್ದು ಬೆಳೆದಿದ್ನ ಆ ಪೂರ್ತಿ ಫಲ ಅನುಭವಿಸಬಹುದು ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ಮಾತಾಡೋಣ ಸರ್. ಇದು ನನ್ನ ಮೊದಲನೇ ಸತಿ ಬಾಳೆ ಬೆಳೀತಿರೋದು. ಸೊ ನಾನು ತುಂಬಾನೇ ತಪ್ಪು ಮಾಡಿರ್ಬೋದೇನೋ, ಗೊತ್ತಿರೋ ತಪ್ಪು ಸ್ವಲ್ಪ ಇದೆ, ಗೊತ್ತಿಲ್ದೇ ಇರೋ ತಪ್ಪು ಇನ್ನೊಂದ್ ಸ್ವಲ್ಪ ಇದೆ. ಅದು ಗೊತ್ತಿಲ್ದೇ ಇರೋ ತಪ್ಪು ನೀವೇ ಹೇಳ್ಬೇಕು ಕೇಶವ್, ಇದ್ರಲ್ಲಿ ಕಾಮೆಂಟ್ ಮಾಡಿ. ನಾನು ಬಾಳೆಯಲ್ಲಿ ನಂದು ಈ ಮಾಡೆಲ್ ಪ್ರಕಾರ 1 ಎಕರೆನಲ್ಲಿ 528 ಬಾಳೆ ಬರುತ್ತೆ. ನಮ್ಮ ಪಾಳೇಕರ್ ಮಾಡೆಲ್ ಅಲ್ಲಿ ಅವ್ರು ಸಜೆಸ್ಟ್ ಮಾಡೋದು, ಬಾಳೆನಲ್ಲಿ 2 ತರ ಸಿಗತ್ತೆ ನಿಮ್ಗೆ. ಒಂದು ಟಿಶ್ಯೂ ಕಲ್ಚರ್ ಬಾಳೆಗಳು ಸಿಗತ್ತೆ, ಇನ್ನೊಂದು ಕಂದುಗಳು ನೆಡೋ ಇದಿದೆ. ಅವರು ಸುಭಾಷ್ ಪಾಳೇಕರ್ ಹೇಳೋದೇನು ಅಂದ್ರೆ, ಕಂದ್ ನೆಟ್ರೆ ಒಳ್ಳೇದು ಅಂತ ಹೇಳ್ತಾರೆ. ಕಂದ್ ನೆಟ್ರೆ ಒಳ್ಳೇದು ಅಂತ. ನಾನು ಏನಕ್ಕೆ ಅಂತ ಯೋಚನೆ ಮಾಡ್ತಿದ್ದೆ, ಓದಿದಾಗ ಏನಕ್ಕೆ ಅಂದ್ರೆ, ಈ ಟಿಶ್ಯೂ ಕಲ್ಚರ್ದು ಕ್ಲೋನ್ ಮಾಡ್ತಾರೆ. ಹೌದು. ಅಂದ್ರೆ ಅವಳಿ ಜವಳಿ ತರ ಅದು. ಒಂದ್ ಗಿಡ ಇನ್ನೊಂದು ಗಿಡ ಜೆನೆಟಿಕ್ ಮೇಕಪ್ ತುಂಬಾನೇ ಸಿಮಿಲರ್ ಇರುತ್ತೆ, ಒಂದೇ ತರ ಇರುತ್ತೆ. ಸೊ ಅದರಿಂದ ಅಡ್ವಾಂಟೇಜ್ ಏನು ಅಂದ್ರೆ, ನಿಮ್ಗೆ ಒಳ್ಳೆ ಗಿಡದಿಂದ ತಂದು ಮಾಡಿದ್ರೆ ವೆಯ್ಟ್ ಇರ್ಬೋದು, ಬೆಳವಣಿಗೆ ಇರ್ಬೋದು, ಎಲ್ಲ ಚೆನ್ನಾಗೂ ಬರುತ್ತೆ. ಬಟ್ ಡಿಸ್ಅಡ್ವಾಂಟೇಜ್ ಏನಂದ್ರೆ, ಒಂದೇ ತರ ಇರೋದ್ರಿಂದ ಇದು ಒಂದಕ್ಕೊಂದ್ ರೋಗ ಬಂತು ಅಂದ್ರೆ ಇದು ಒಂಥರ ಕೊಚ್ಕೊಂಡು ಹೊಟ್ಟೋಗತ್ತೆ, ಹಾಗಾಗತ್ತೆ. ಅದರಿಂದ ಪಾಳೇಕರರು ಅವ್ರು ಏನ್ ಹೇಳ್ತಾರೆ, ಸುಭಾಷ್ ಪಾಳೇಕರ್ ಏನ್ ಹೇಳ್ತಾರೆ ಅಂದ್ರೆ, ನೀವು ಕಂದನ್ನ ನಾಟಿ ಮಾಡಿ ಅಂತ ಹೇಳ್ತಾರೆ. ಕಂದು. ಹೌದು. ನಾನಿಲ್ಲಿ ಏಲಕ್ಕಿ ಬಾಳೆ ಹಾಕಿರೋದಿಲ್ಲಿ, ಆಯ್ತಾ. ಇಲ್ಲಿ ಈ ನಮ್ದು ಈ ಬೇಗೂರು ಗುಂಡ್ಲುಪೇಟೆ ತಾಲೂಕಲ್ಲಿ ನೇಂದ್ರ ಬಾಳೆನೂ ತುಂಬಾ ಜನ ಹಾಕ್ತಾರೆ, ಕೇರಳಕ್ಕೆ ಹೋಗುತ್ತೆ ಅಂತ. ನಾನ್ ಹಾಕಿರೋದು ಏಲಕ್ಕಿ ಬಾಳೆ. ಏನಕ್ಕೆ ಅಂದ್ರೆ, ಒಂದ್ಸತಿ ಹಾಕಿದ್ಮೇಲೆ ನಾನು ತೆಗಿಯಲ್ಲ, ನಾನು ಇದು ವರ್ಷಾಂಗಟ್ಲೆ ಇದೇ ಇರುತ್ತೆ. ಮತ್ತೆ ಅದಕ್ಕೆ ಏಲಕ್ಕಿ ಬಾಳೆ ಹಾಕಿದೆ. ಏನ್ ಹಾಕಿದ್ದು ಅಂದ್ರೆ, ಕಂದ್ ಹಾಕಿದೆ. ಕಂದ್ ಇಲ್ಲೇ ನಮ್ಮ ಊರಲ್ಲಿರೋ ಒಬ್ರು ರೈತರದ್ದು ನಾನು ತಗೊಂಡ್ಬಂದಿದ್ದು. ಆಗ ನಾನು ತಗೊಂಡ್ಬಂದಾಗ ಅಷ್ಟು ನನಗೆ ಅದ್ರ ಬಗ್ಗೆ ಅಷ್ಟು ಅರಿವು ಇರ್ಲಿಲ್ಲ ಇನ್ನು. ಏನಕ್ಕಂದ್ರೆ, ಇದು ನಾನು ಸ್ಟಾರ್ಟ್ ಮಾಡಿ ನಾನು ಜಮೀನ್ ತಗೊಂಡು ಒಂದ್ ತಿಂಗಳು, 1.5 ತಿಂಗಳಲ್ಲಿ ನಾನು ತಗೊಂಡ್ಬಂದಿದ್ದು, ಅಷ್ಟು ಗೊತ್ತಿರ್ಲಿಲ್ಲ. ಬಟ್ ಆದ್ರೂ ಅಲ್ಲಿ ಕೇಳ್ಕೊಂಡು ಏನಂತ ತಂದೆ ಅಂದ್ರೆ, ಒಂದು ಕಂದು ಆಲ್ಮೋಸ್ಟ್ ಎಲ್ಲ ಒಂದೇ ಸೈಜ್ ಇರೋಂತ ಕಂದುಗಳು ತಂದಿರೋ. ಅಂದ್ರೆ ಎಷ್ಟಾಗತ್ತೋ ಅಷ್ಟು, ಅದೇ ತರ ಅಂದ್ರೆ ಇದು ಇಂಚ್ ಟು ಇಂಚ್ ಸಿಗಲ್ಲ, ಇರೋದ್ರಲ್ಲಿ ಒಂದು 3/4 kg 1 kg ತಂದಿದ್ದೀನಿ. ಆದ್ರೂನು ಒಂದಷ್ಟು ಚೆನ್ನಾಗ್ ಬಂದಿದೆ, ಒಂದಷ್ಟು ಇನ್ನು ಇದು ತಗ್ಗಲ್ಲೇ ಇದೆ. ಬಟ್ ಇರೋದ್ರಲ್ಲಿ ಅದ್ ನೋಡ್ಕೊಂಡ್ ಬಂದೆ. ಇಲ್ಲ, ಬಟ್ ತಗ್ಗಲ್ಲಿದೆ, ಬಟ್ ಏನು ಆತರ ಏನು ಏನ್ ಹೇಳ್ತಾರೆ, ಬೆಳವಣಿಗೆಯಲ್ಲಿ ಏನೋ ಆಗಿಲ್ಲ. ಇದು ಬೇರೆ ಬಾಳೆ ಇದು. ಅದು ಫಸ್ಟ್ ಹೇಳಿದ್ವಿ ಅಂದ್ರೆ, ಒಂದ್ 850 ಕಂದು ನಾಟಿ ಮಾಡಿದೆ ಅಲ್ವಾ, ಅದ್ರಲ್ಲಿ 820 ಮೊಳಕೆ ಬಂತು.
ಈ ಮೊಳಕೆ ಬರೋದು 1.5 ತಿಂಗಳು ಹಿಡಿಸುತ್ತೆ. ಹೌದು. 1.5 ತಿಂಗಳು 2 ತಿಂಗಳು ಒಂದೊಂದು ಹಿಡಿಸ್ಬಿಡುತ್ತೆ ಮೊಳಕೆ ಬರೋದು ಕಂದು ಮೆಚುರಿಟಿ ಮೇಲೆ. ಹ್ಮ್. ಸೊ 30 ಮೊಳಕೆ ಬರ್ಲಿಲ್ಲ. ಹ್ಮ್. ಆಗ ನಾನು ವಾಪಸ್ ಏನಕ್ಕೆ ಏಲಕ್ಕಿನೇ ಹಾಕೋದು, ಮನೆ ಮಟ್ಟಿಗೆ ಒಂದಷ್ಟು ನಂಜನಗೂಡು ರಸಬಾಳೆ ಹಾಕೋಣ ಅನ್ಬಿಟ್ಟು ಒಂದು 15 ನಂಜನಗೂಡು ರಸಬಾಳೆ, ಓಕೆ. ಒಂದು 5 ಮದರಂಗ ಬಾಳೆ, ತರಕಾರಿ ಬಾಳೆ ತರಕಾರಿ ಅಂತಾರೆ ಅದು, ಹೌದು. ಒಂದಷ್ಟು ಇದು ಪಚ್ಚ ಬಾಳೆ, G9 ಪಚ್ಚ ಬಾಳೆ, ಬಾಳೆ ಹೌದು. ಹಾಕಿದೀನಿ. ಹ್ಮ್. ಇದು ನನ್ನ ಪ್ರಕಾರ ಮೋಸ್ಟ್ಲಿ ಇದು ಮದರಂಗ ಇರ್ಬೇಕು. ನನ್ ಮದರಂಗನೇ ಪ್ರಕಾರ ಇರ್ಬೇಕು. ಹೌದು, ಎಲೆ ಎಲ್ಲ ಹಾ, ಇದು ಏಲಕ್ಕಿ ಸಾರಿ ನಂಜನಗೂಡು ಗ್ಯಾರಂಟಿ ಅಲ್ಲ, ಓಕೆ. ಪಚ್ಚ ಬಾಳೆನೂ ಅಲ್ಲ ಇದು. ನನ್ನ ಪ್ರಕಾರ ಇದು ಮದರಂಗ ಇರ್ಬೇಕು. ಓಕೆ. ಆಯ್ತಾ, ನಾನು ಹಾಕಿದ್ ನನಗೂ ಮರ್ತೋಗಿದೆ ಯಾವ್ದು ಎಲ್ಲಿ ಹಾಕಿದೀನಿ ಅಂತ. ಸೊ ಅದರಿಂದ ಅದು ಸಣ್ಣಕ್ಕಿದೆ. ಬಟ್ ದೊಡ್ಡದಾಗಿರೋದ್ರಲ್ಲೂ ಒಂದೊಂದು, ಇವಾಗ ಫಾರ್ ಎಕ್ಸಾಂಪಲ್ ಇದ್ರಲ್ಲಿ ನಿಮ್ಗೆ ಮೂತೆ ಬಿಟ್ಟು ಒಂದು 9 ಚಿಪ್ ಬಂದ್ಬಿಟ್ಟಿದೆ ಇಲ್ಲಿ. ಹೌದು, ಅದೇ ನೀವು ಇದು ನೋಡ್ತು ಅಂದ್ರೆ ಇನ್ನು ಒಂದು ಮೂತೆ ಬಿಡೋ ಸ್ಟೇಜ್ ಅಲ್ಲಿ ಇದೆ, ಒಂದು ಇನ್ನು ಮೂತೆ ಬಿಟ್ಟಿಲ್ಲ. ಸೊ ಹೌದು. ಏಲಕ್ಕಿನಲ್ಲಿ ಹಂಗ ಆಗತ್ತಂತೆ, ಒಂದೇ ಸತಿಗೆ ಬರಲ್ಲ ಅಂತ ಹೇಳ್ತಾರೆ. ಹೌದು, ಅಲ್ಲಿ ಆಲ್ರೆಡಿ ಮೂತೆ ಬರ್ತಾ ಇದೆ ಹಿಂದೆ. ಮೂಟೆ ಬಂದು ಒಂದು 9-10 ಚಿಪ್ಪು ಬಂದಿದೆ ಅಲ್ಲಿ. ಹೌದು, ಇಲ್ಲ ಅಲ್ಲಿ ಇಲ್ಲ 10, ಅಲ್ಲಿ ಇನ್ನು ಮೂತೆ ಬರ್ತಾ ಅಲ್ಲೆಲ್ಲ ಬರ್ತಿದೆ. ಹೌದು, ನಿಜ ನಿಜ ನಿಜ. ಇಲ್ಲ, ಇದು ಇರುತ್ತೆ ಆಕ್ಚುಲಿ, ಒಂದೇ ಸಮ ಇರಬಾರ್ದು ನ್ಯಾಚುರಲ್ ಫಾರ್ಮಿಂಗ್ ಅಲ್ಲಿ. ಕೆಮಿಕಲ್ ಫಾರ್ಮಿಂಗ್ ಅಲ್ಲಿ ಎಲ್ಲ ಒಂದೇ ಸತಿ ಇರುತ್ತೆ. ಹೌದು. ಸೊ ನಾವ್ ಅಷ್ಟೇ ನೋಡಿದ್ದು ಸರ್ ಇದ್ರಲ್ಲಿ. ಕಂದು ಅಂದ್ರೆ ಅಲ್ಲಿ ಅಷ್ಟು ರೋಗ ಗೀಗ ಇರ್ಲಿಲ್ಲ. ಈ ಕಡೆ ಇನ್ನೊಂದು ಏನಂದ್ರೆ ಎಲ್ಲಾ ಇದ್ರಲ್ಲೂ ಒಂದು ಸಿಗೋಟಕ ರೋಗ, ಅದು ಇದು ರೋಗ ಇದ್ದೇ ಇರುತ್ತೆ ಈಗಿನ ಕಾಲದಲ್ಲಿ. ಇರೋದ್ರಲ್ಲಿ ಸ್ವಲ್ಪ ಇರೋದಿದ್ರು ನಾನು ಕಂದು ತಗೊಂಡ್ಬಂದು ನಾಟಿ ಮಾಡಿದ್ದು. ನೀವ್ ಯಾವ ತರ ನಾಟಿ ಮಾಡಿದ್ರಿ? ಅದು ಏನಂತ ಅಂದ್ರೆ ಹೇಳಿದ್ನಲ್ಲ, ಒಂದು 3/4 kg ಇಂದ 1 kg ಇರೋ ಕಂದು. ಓಕೆ. ಇಲ್ಲಿ ಗುಂಡಿ ತೆಗಿಸ್ತೆ. ಬಾಳೆನ ಬಗದ್ ನೆಡು, ತೆಂಗಿನ ತೇಲ್ಸ್ ನೆಡು ಅಂತಾರೆ. ನಾನು ಬಗಿದ್ ಯಾವ್ದಕ್ಕೂ ಇಲ್ಲ. ನಾನು ಇವ್ರ ಫಿಲಾಸಫಿಲಿ ಏನಂದ್ರೆ ಗಿಡ ಎಷ್ಟಿದೆ, ಇವಾಗ ಪ್ಯಾಕೆಟ್ ನರ್ಸರಿಯಿಂದ ಇಷ್ಟಂತೂ ಅಂದ್ರೆ ಅಷ್ಟೇ ನೆಡ್ಬೇಕು. ಇವಾಗ ನಂದು ಕಂದ್ ಇಷ್ಟಿದ್ದಲ್ವಾ, ನಾನು ಇಷ್ಟೇ ನೆಟ್ಟಿ ಇದು ಆಗ್ತಿದ್ದು. ಸುಭಾಷ್ ಪಾಳೇಕರ್ ಅಲ್ಲಿ ಇದು ನಾರ್ಮಲ್ ಇದ್ರಲ್ಲಿ ಎಲ್ಕೋಟ್ ಅಂತಾರೆ ಇಲ್ಲಿ, ಅದ್ರಲ್ಲಿ ತೆಗ್ಸಿ ಅದಕ್ಕೆ ತೆಗ್ಸದ ಮೇಲೆ ಮೇಲ್ಮಣ್ಣ ಒಂದ್ ಕಡೆ ಹಾಕಿಸ್ದೆ, ಕೆಳಮಣ್ಣ ಇನ್ನೊಂದ್ ಕಡೆ ಹಾಕಿಸ್ದೆ. ಅಲ್ಲಿ ಘನ ಜೀವಾಮೃತ ಅಂತ ಮಾಡ್ತೀವಿ. ಇವಾಗ ಜೀವಾಮೃತ ನೀವು ಮೊದಲನೇ ವಿಡಿಯೋ ನಂದ್ರಲ್ಲಿ ನೋಡ್ತು ಅಂದ್ರೆ ಅದು ಲಿಕ್ವಿಡ್ ಫಾರ್ಮ್ಯಾಟ್, ಅದನ್ನೇ ಸಾಲಿಡ್ ಫಾರ್ಮ್ಯಾಟ್ ಅಲ್ಲಿ ಘನ ಜೀವಾಮೃತ ಅಂತ ಮಾಡ್ಬೋದು. ಅದನ್ನ ಒಂದು 2 ಹಿಡಿಯುವಷ್ಟು ಇಷ್ಟು ಘನ ಜೀವಾಮೃತ ತಗೊಂಡು ಅದಕ್ಕೆ ಫಸ್ಟ್ ಹಾಕ್ಬಿಟ್ಟು ಇದು ಮೇಲ್ ಇದು ಮಣ್ಣಿದೆಯಲ್ಲ ಅದನ್ನ ಸ್ವಲ್ಪ ಹಾಕಿ, ಕಂದನ ಇದು ಹಾಕಿ ಮೇಲ್ಮಣ್ಣನ್ನ ಹಾಕಿ ಮುಚ್ಚಿಬಿಟ್ರೆ ಅದು ನಾಟಿ ಅಷ್ಟೇನೆ. ಅದಾದ್ಮೇಲೆ ಸ್ವಲ್ಪ ಅದೇ ಪೈಪ್ ಡ್ರಿಪ್ ಇತ್ತು, ಡ್ರಿಪ್ ಅಲ್ಲಿ ನೀರು, ನಂದು ವಾರಕ್ಕೊಂದ್ಸತಿ ಹೇಳಿದ್ನಲ್ಲ ಜೀವಾಮೃತ, ಅಷ್ಟೇ ನಾಟಿ ಮಾಡಿರೋದು ನಾನು. ಇದಕ್ಕೆ ಏನ್ ಗೊಬ್ಬರನೂ ಇಲ್ಲ, ಏನೂ ಹಾಕಿಲ್ಲ, ಬರೀ ಜೀವಾಮೃತ ನಂದು. ಆಯ್ತಾ, ಜೀವಾಮೃತನೇ ಒಳ್ಳೆ, ಆಕ್ಚುಲಿ ಗೊಬ್ಬರ ಅನ್ಬಾರ್ದು, ಅದ್ರ ಒಳ್ಳೆ ಜೀವಾಣುಗಳಿದೆ. ಅದು ಏನೇನ್ ಬೇಕು ಗಿಡಕ್ಕೆ ಪ್ರತಿಯೊಂದನ್ನು ಪೂರಕವಾಗಿ ಅದು ತಲುಪಿಸುತ್ತೆ. ಜೀವಾಮೃತ ಗೊಬ್ಬರ ಅಲ್ಲ, ಜೀವಾಮೃತ ಒಂದು ಮೀಡಿಯಂ ಅಷ್ಟೇನೆ. ಅದು ಏನಕ್ಕೆ ಅಂದ್ರೆ ಮೈಕ್ರೋ ಆರ್ಗ್ಯಾನಿಸಮ್ಸ್ ನ ಇಂಟ್ರೊಡ್ಯೂಸ್ ಮಾಡಕ್ಕೆ ಒಂದು ಮೀಡಿಯಂ ಅಷ್ಟೇನೆ. ಇವಾಗ ಬಾಳೆ ನಾಟಿ ಮಾಡಿದೆ, ನಾ ಹೇಳ್ದಂಗೆ ಒಂದೇ ಸತಿಗೆ ಎಲ್ಲಾ ಮೊಳಕೆ ಬರ್ಲಿಲ್ಲ. ಒಂದೊಂದು ನನಗೆ ಒಂದು 5 ವಾರಕ್ಕೆ ಮೊಳಕೆ ಬಂತು, ಇನ್ನೊಂದು 7-8 ವಾರಕ್ಕೂ ಮೊಳಕೆ ಬಂತು. ಸೊ ವೇರಿಯಬಲ್ ಟೈಮ್ ಅಲ್ಲಿ ಮೊಳಕೆ ಬಂತು, ಚೇಂಜಸ್ ಆಯ್ತು. ಅದೊಂದು ಇದಾಯ್ತು. ಆಮೇಲೆ ನಂದು ಇವಾಗ ಆ ಕಡೆ ಸ್ವಲ್ಪ ಖಾಲಿ ಇದೆ ಈಗ ನನ್ನ ಜಮೀನಲ್ಲಿ. ಅಲ್ಲಿ ನಾನು ಜಮೀನ್ ತಗೊಳ್ಳುವಾಗ ಅಲ್ಲಿ ಒಬ್ರು ಬಾಳೆ ಬೆಳೆದಿದ್ರು, ಹಳೆ ಓನರ್ ಬೆಳೆದಿದ್ರು. ಅದು ಒಂಥರ ಅರ್ಧ ಕೆಮಿಕಲ್ ಅಲ್ಲಿ ಬೆಳೆದಿದ್ರು, ಅರ್ಧ ಏನು ಹಾಕಿರ್ಲಿಲ್ಲ. ನ್ಯಾಚುರಲ್ ಅಂತಲ್ಲ, ಕೆಮಿಕಲ್. ಅಲ್ಲಿ ಸಿಗೋಟಕ ಫಂಗಸ್ ಅಟ್ಯಾಕ್ ಆಗಿತ್ತು. ಸೊ ಅಲ್ಲಿ ಬಾಳೆ ಇತ್ತು. ಅಲ್ಲಿ ಏನಾಯ್ತು ಅಂದ್ರೆ ಇಲ್ಲಿ ನಂದು ಇನ್ನು ಇವಾಗ ಇನ್ನೊಂದು ಮಾತಾಡೋಣ. ನನ್ಗೆ ಬಾಳೆನಲ್ಲಿ ಆಗಿದ್ದು ನನಗ್ ಪ್ರಾಬ್ಲಮ್ಸ್ ಎಲ್ಲ ಮಾತಾಡ್ಕೊಂಡು ಹೋಗ್ತೀನಿ ನಾನು. ಏನಕ್ಕಂದ್ರೆ ನೀವು ಹೇಳ್ದಂಗೆ ತುಂಬಾ ಜನ ಹೇಳ್ತಾರೆ ಬಾಳೆ ತುಂಬಾ ಈಸಿ ಅಂತ ಹೇಳ್ತಾರಲ್ವಾ. ಖಂಡಿತ ಇಲ್ಲ. ಮತ್ತೆ ಈಗ ಏನ್ ಹೇಳ್ತಾ ಇದ್ರೆ ಎಲ್ಲರಿಗೂ ಅರಿವು ಆಗೋಗಿದೆ ಬಾಳೆ ಬೆಳೆಯೋದು ಈಸಿ ಅಲ್ಲ ಅಂತ. ಬಟ್ ಇವಾಗ ಏನ್ ಹೇಳ್ತಾರೆ ಅಂದ್ರೆ ಹೊಸ ಹೇಳ್ತಾರೆ, ಬಾಳೆನ ಕೆಮಿಕಲ್ ಹಾಕಿ ಬೆಳೆಯಕ್ಕೆ ಆಗಲ್ಲ ಅಂತ ಹೇಳ್ತಾರೆ. ಆಯ್ತಾ, ಸೊ ನಾನ್ ಏನೇನ್ ಪ್ರಾಬ್ಲಮ್ ಆಯ್ತು ಅಂತ ಹೇಳ್ತೀನಿ, ಅದಕ್ಕೆ ನಾನು ಏನೇನ್ ಸೊಲ್ಯೂಷನ್ ಕಂಡುಕೊಂಡೆ ಅಂತ ಹೇಳಿ. ಸೊ ಮೊದಲು ನನಗೆ ಪ್ರಾಬ್ಲಮ್ ಸ್ಟಾರ್ಟ್ ಆಗಿದ್ದು ಅಂದ್ರೆ ಈ ಸತಿ ಮಳೆ ಜಾಸ್ತಿ ಇರ್ಲಿಲ್ಲ. ಸೆಪ್ಟೆಂಬರ್ ಅಲ್ಲಿ ನಾಟಿ ಮಾಡಿದ್ದು, ಒಂದು ಅಕ್ಟೋಬರ್ ಟೈಮ್ ಅಲ್ಲಿ ನನಗೆ ಈ ಸ್ಪೈರಲಿಂಗ್ ವೈಟ್ ಫ್ಲೈ ಅನ್ನೋದು ಕಾಣಿಸ್ಕೊಂತು. ಅದು ಬಿಳಿ ಹೇನುಗಳು. ನೀವು ಆಕ್ಚುಲಿ ವಿಡಿಯೋ ನೋಡೋರು ತೆಂಗಿನ ಮರದಲ್ಲಿ ಎಲೆ ಫುಲ್ ಕರೀಗಾಗೋಗಿರುತ್ತೆ. ಕೆಳಗಡೆ ನೀವು ನೋಡ್ತು ಅಂದ್ರೆ ಬಿಳಿ ರೌಂಡ್ ಇರುತ್ತೆ. ಅದನ್ನ ಇಂಗ್ಲಿಷ್ ನಲ್ಲಿ ಸ್ಪೈರಲಿಂಗ್ ವೈಟ್ ಫ್ಲೈ ಅಂತಾರೆ. ನಂದ್ರಲ್ಲಿ ಸದ್ಯಕ್ಕೆ ಇವಾಗ ಯಾವ್ದು ಇಲ್ಲ, ಕಂಟ್ರೋಲ್ ಬಂದಿದೆ. ಬಟ್ ಅಲ್ಲೊಂದಿಲ್ಲೊಂದು ಕಾಣಿಸ್ಕೋಬಹುದೇನೋ. ಅದು ಏನು ಅದು ಭಾರತದಲ್ಲಿ ಇರ್ಲಿಲ್ಲ. ಅದು 2016ರಲ್ಲಿ ಭಾರತಕ್ಕೆ ಇಂಟ್ರೊಡ್ಯೂಸ್ ಆಗಿರೋದು. ಅದಕ್ ಮುಂಚೆ ನೀವು ತೆಂಗಿನ ಮರದಲ್ಲಿ ಎಲ್ಲಿ ನೋಡಿರ್ತೀವಿ, ನೋಡ್ತಾನೆ ಇರಲ್ಲ. ಈಗ ಎಲ್ಲಾ ತೆಂಗಿನ ಮರದಲ್ಲೂ ಇರುತ್ತೆ. ಸೊ ಫಸ್ಟ್ ಅದು ಇನ್ಫೆಕ್ಟ್ ಆಯ್ತು. ಅದು ಪ್ರಾಬ್ಲಮ್ ಏನ್ ಮಾಡುತ್ತೆ, ಅದು ಸಕಿಂಗ್ ಇನ್ಸೆಕ್ಟ್, ಸಕಿಂಗ್ ಪೆಸ್ಟ್ ಅಂತಾರೆ. ಅಂದ್ರೆ ನಮ್ಮ ಎಲೆನಲ್ಲಿ ಕೂತ್ಕೊಂಡು, ಕೆಳಗಡೆ ಇಲ್ಲಿ ಕೂತ್ಕೊಂಡು ಎಲೆದು ರಸ ಇರುತ್ತೆ. ಅದಕ್ಕೆ ಅದನ್ನ ಸಕ್ಕಿಂಗ್ ಪೆಸ್ಟ್ ಅಂತಾರೆ, ರಸ ಹೀರೋ ಕೀಟ. ಅದು ಏನ್ ಮಾಡುತ್ತೆ ಅಂದ್ರೆ ಕೂತ್ಕೊಂಡು ಅದು ರಸ ಹೀರ್ಕೊಂಡು ಹೋಗುತ್ತೆ. ಆಯ್ತಾ, ಅದು ರಸ ಹೀರ್ದಾಗ ಏನಾಗುತ್ತೆ, ಒಂದು ರಸ ಹೀರ್ದಾಗ ಸ್ವಲ್ಪ ಇದು ಎಲೆಗಳು ವೀಕ್ ಆಗುತ್ತೆ. ಬಟ್ ಅದೇನ್ ಅಷ್ಟೇನು ಇದಲ್ಲ.
ಬಟ್ ಅದ್ ರಸ ಹಿರಿದ್ಮೇಲೆ ಎಕ್ಸ್ಕ್ರೀಟಾ ಬಿಡತ್ತಲ್ಲ, ಅದು ಡೈಜೆಸ್ಟ್ ಮಾಡ್ಕೊಂಡು ಹೊರಗಡೆ ಬಿಡತ್ತಲ್ಲ, ವೇಸ್ಟ್ ಬಿಡತ್ತಲ್ಲ, ಅದು ತುಂಬಾ ಸಿಹಿ ಇರತ್ತಂತೆ. ಹೆಂಗೆ ಅಂದ್ರೆ ಜೇನ್ ತುಪ್ಪದ ತರ ಸಿಹಿ ಇರುತ್ತಂತೆ. ಆ ಇದನ್ನ ತಿನ್ನಕ್ಕೆ ಫಂಗಸ್ ಬರುತ್ತೆ, ಇರುವೆಗಳು ಬರುತ್ತೆ. ಆ ಜೇನ್ ತಿನ್ನಕ್ಕೆ ಇರುವೆಗಳು ಬರುತ್ತೆ ಬೇಸಿಕಲಿ. ನೀವ್ ಅದಕ್ಕೆ ಈ ತೆಂಗಿನ ಕೆಳಗಡೆ ನೀವು ಗಾಡಿ ನಿಲ್ಸಿದ್ರೆ ಒಂದು 15 ದಿನ ತೆಗೆದೇ ಇದ್ರೆ ಗಾಡಿ ಮೇಲೆಲ್ಲ ನಿಮ್ಮಂತರ ಕ್ರೀಗ್ ಆಗೋಗಿರುತ್ತೆ. ಆ ಇರುವೆ ಬರುತ್ತಲ್ಲ, ಇರುವೆ ಫಂಗಸ್ ನಾಗ ತಗೊಂಡ್ಬರುತ್ತೆ. ಆ ಫಂಗಸ್ ಮೇಲೆ ಕೂರತ್ತೆ, ಇಲ್ಲಿ ಕ್ರೀಗ್ ಆಗೋಗುತ್ತೆ. ಅದಕ್ಕೆ ನಿಮ್ಗೆ ತೆಂಗಿನ ಎಲೆ ಎಲ್ಲ ಕ್ರೀಗ್ ಆಗೋದು. ಸೊ ಈಗ ಬಾಳೆನಲ್ಲಿ ಪ್ರಾಬ್ಲಮ್ ಏನಾಗುತ್ತೆ ಅಂದ್ರೆ ಅದು ಕೆಳಗಡೆ ರಸ ಹೀರೋ ಕೀಟ ಕೂರುತ್ತೆ, ಮೇಲ್ಗಡೆ ಕ್ರೀಗ್ ಫಂಗಸ್ ಕೂರುತ್ತೆ. ಆ ಕರೀಗ್ ಆಯ್ತು ಅಂದ್ರೆ ಪ್ರಾಬ್ಲಮ್ ಏನಂದ್ರೆ ಎಲೆಗಳು ಗ್ರೀನ್ ಇರ್ಬೇಕು, ಆಗ್ಲೇ ಫೋಟೋಸಿಂಥಸಿಸ್ ಆಗೋದು, ದ್ಯುತಿ ಸಂಶ್ಲೇಷಣ ಕ್ರಿಯೆ. ಇದು ನಿಮ್ದು ಬ್ಲಾಕ್ ಸೂಟಿ ಮೋಲ್ಡ್ ತರ ಫಂಗಸ್ ಕುತ್ಕೊಂಡ್ಬಿಡ್ತು ಅಂದ್ರೆ ಫೋಟೋಸಿಂಥಸಿಸ್ ಆಗಲ್ಲ. ಫೋಟೋಸಿಂಥಸಿಸ್ ಆಗ್ಲಿಲ್ಲ ಅಂದ್ರೆ ಆಹಾರ ಉತ್ಪಾದನೆ ಆಗಲ್ಲ, ನಿಮ್ ಬೆಳೆ ಮೇಲೆ ತುಂಬಾನೇ ಪರಿಣಾಮ ಬೀಳುತ್ತೆ. ನಂದು ಆ ಕಡೆ ಇದಕ್ಕೆ ತುಂಬಾನೇ ಎಫೆಕ್ಟ್ ಆಗಿತ್ತು. ಅದೇ ಸ್ಪೈರಿಂಗ್ ವೈಲ್ಡ್ ಇದಕ್ಕೆ ಅಫೆಕ್ಟ್ ಆಯ್ತು. ಯಾವಾಗ ಇದು ಒಂದು 2 ತಿಂಗಳು ಬಾಳೆ ಇದ್ದಾಗ, 2 ತಿಂಗಳು 2.5 ತಿಂಗಳು ಇದ್ದಾಗ. ಇವಾಗ ಅದಕ್ಕೆ ಇದಕ್ಕೆ ಪರಿಹಾರ ಏನು? ನಮ್ಮ ಸುಭಾಷ್ ಪಾಳೇಕರ್ ಕೃಷಿನಲ್ಲಿ ಬೇವಿನ ಅಸ್ತ್ರ ಅಂತ ಮಾಡ್ತಾರೆ, ನೀಮಾಸ್ತ್ರ ಅಂತ ಹೇಳ್ತಾರೆ. ಏನ್ ಮಾಡಿದ್ವಿ ಅಂದ್ರೆ ಒಂದು 200 ಲೀಟರ್ ನೀರಿಗೆ ಒಂದು 10 ಲೀಟರ್ ಗಂಜಲ, ಒಂದು 5 ಲೀಟರ್ ಸಗಣಿ, ಅಥವಾ 10 ಕೆಜಿ ಸಗಣಿ ಇರ್ಬೋದು, ಮತ್ತೆ ಒಂದು 10 ಕೆಜಿ ಅಷ್ಟು ಬೇವಿಂದು ಎಲೆ ಹಾಕಿ 2 ದಿನ ಬಿಟ್ಬಿಡೋದು. ಅದನ್ನ ಡೈರೆಕ್ಟ್ ಹಂಗೆ ಸ್ಪ್ರೇ ಮಾಡೋದು ಸ್ಪ್ರೇಯರ್ ಅಲ್ಲಿ. ಇವಾಗ ನೀವು ವಿಡಿಯೋ ತೋರಿಸ್ತೀರಾ ಅನ್ಸುತ್ತೆ ಸ್ಪ್ರೇ ಮಾಡೋರ್ದು. ಹಾಗೆ ನಾರ್ಮಲ್ ಬ್ಯಾಟ್ರಿ ಸ್ಪ್ರೇಯರ್ ಬರುತ್ತಲ್ಲ, ಅದನ್ನ ಸೋಸ್ಕೊಂಡು ಸ್ಪ್ರೇ ಮಾಡ್ಬೇಕಷ್ಟೇ, ಬ್ಲಾಕ್ ಹಾಕುದು. ಅದು ನಿಮ್ಗೆ ಸಕಿಂಗ್ ಪೆಸ್ಟ್, ಎಲ್ಲಾ ತರ ಸಕಿಂಗ್ ಪೆಸ್ಟ್ ಕಂಟ್ರೋಲ್ ಮಾಡುತ್ತೆ. ನನಗೆ ಅದು ಫಸ್ಟ್ ಟೈಮ್ ನಾನು ನ್ಯಾಚುರಲ್ ಫಾರ್ಮಿಂಗ್ ನಾನು ಸೆಪ್ಟೆಂಬರ್ ಅಲ್ಲಿ ಸ್ಟಾರ್ಟ್ ಮಾಡಿದ್ದು. ಇದಾಗಿದ್ದು ಮೋಸ್ಟ್ಲಿ ಮಿಡ್ ಅಕ್ಟೋಬರ್ ಎಂಡ್ ಅಲ್ಲಿ, 1.5 ತಿಂಗಳು 2 ತಿಂಗಳು. ಸೊ ಅದು ಟ್ರಯಲ್ ಬೈ ಫೈರ್. ನನಗೆ ಅಯ್ಯೋ ಹುಳು ಬಂದ್ಬಿಟ್ಟಿದೆ, ಇದ್ರಲ್ಲಿ ಕಂಟ್ರೋಲ್ ಆಗತ್ತಾ ಇಲ್ವಾ ಗೊತ್ತಿರ್ಲಿಲ್ಲ. ಅದು ನಿಮ್ಮ ತಾಳ್ಮೆನ ಪರೀಕ್ಷೆ ಮಾಡುತ್ತೆ. ತಾಳ್ಮೆ ನೈಸರ್ಗಿಕದಲ್ಲೇ ಇರ್ತೀರಾ ಅಥವಾ ಮತ್ತೆ ಭಯ ಬಿದ್ದು ಕೆಮಿಕಲ್ ಹೋಗ್ಬಿಡ್ತೀರಾ? ಕರೆಕ್ಟ್. ಅದು ನೀವು ಹೇಳಿದ ಮಾತು ತುಂಬಾನೇ ನಿಜ. ಒಂಥರ ಟೆಸ್ಟಿಂಗ್, ಅದು ಇನ್ನೂ ಟೆಸ್ಟ್ ಮಾಡ್ತಾನೆ ಇದೆ. ಬೈ ದ ವೇ, ಐ ಆಮ್ ನಾಟ್ ಓವರ್ ಇಟ್. ಫಸ್ಟ್ ಟೈಮ್ ಆದಾಗ್ಲಂತೂ ಅಯ್ಯೋ ಕಂಟ್ರೋಲ್ ಆಗತ್ತಾ ಇಲ್ವಾ ಅಂತ ಕಷ್ಟಪಟ್ಟು ಇದು ಸ್ಪ್ರೇ ಮಾಡಿಸಿದೆ. ಅದು ಸ್ಪ್ರೇ ಮಾಡಿ 1 ದಿನ 2 ದಿನ ಕಂಟ್ರೋಲ್ ಆಗೋಯ್ತು, ಹುಳಗಳೇ ಇರಲಿಲ್ಲ. ಬಟ್ ಅದನ್ನ ಇನ್ನೊಂದು ಮಾಡೋರು ಏನಂದ್ರೆ ಒಂದ್ 2 ಸತಿ 3 ಸತಿ ಒಂದು 10 ದಿನದ ಗ್ಯಾಪಲ್ ಮಾಡಿ. ಏನಕ್ಕೆ ಅಂದ್ರೆ ಅದು ಮೊಟ್ಟೆ ಹಾಕಿರುತ್ತೆ, ದೊಡ್ಡ ಹುಳಗಳೆಲ್ಲ ಹೊಟ್ಟೋಗತ್ತೆ, ಇದು ಮೊಟ್ಟೆ ಹೊಡೆದು ವಾಪಸ್ ಹುಳ ಬರೋ ಚಾನ್ಸ್ ಇದೆ. ಅದಕ್ಕೆ 2 ಸತಿ 3 ಸತಿ ಮಾಡಿ. ಮತ್ತೆ ಇದು ಹೆಂಗ್ ಕೆಲಸ ಮಾಡುತ್ತೆ ಅಂದ್ರೆ ಅದ್ರಲ್ಲಿ ಒಂದು ಏನೋ ಹೇಳ್ತಾರೆ ಅದಕ್ಕೆ, ಅದ್ರಲ್ಲಿ ಒಂಥರ ಕಾಂಪೌಂಡ್ ಇರುತ್ತೆ. ಅದೇನ್ ಮಾಡತ್ತೆ, ಹುಳಗಳನ್ನ ಸಾಯಿಸಲ್ಲ. ಇಟ್ ಇಸ್ ನಾಟ್ ಅನ್ ಇನ್ಸೆಕ್ಟಿಸೈಡ್, ಅಂದ್ರೆ ಹುಳಗಳನ್ನ ಕೊಲ್ಲದಲ್ಲ, ಇದು ಹುಳಗಳನ್ನ ನಿಯಂತ್ರಿಸುತ್ತೆ. ಹೇಗ್ ನಿಯಂತ್ರಿಸುತ್ತೆ ಅಂದ್ರೆ, ಇವಾಗ ನಾನು ಇದಕ್ಕೆ ಸ್ಪ್ರೇ ಮಾಡಿದೆ ಅಂತ ಇಟ್ಕೊಳ್ಳಿ, ಇಲ್ಲಿ ಕೋಟ್ ಇರುತ್ತಲ್ವಾ ಅದ್ರದ್ದು ಬೇವಿಂದು ಇದ್ರದ್ದು ಅಜಾರಿಡಿಕ್ಟಿನ್ ಅಂತ ಒಂದು ಕಾಂಪೌಂಡ್. ಅದು ನಿಮ್ಗೆ ಇದು ಹುಳಗಳು ತಿಂದ್ರೆ ಒಂದೋಗಕ್ಕೆ ಇಷ್ಟ ಆಗಲ್ಲ, ತಿನ್ನೋದ್ ನಿಲ್ಸ್ಬಿಟ್ಟು ಹೊಟ್ಟೋಗತ್ವೆ. ಅಥವಾ ಜೀರ್ಣಕ್ರಿಯೆನಲ್ಲಿ ಅವಕ್ಕೆ ಜೀರ್ಣಕ್ರಿಯೆ ಇರುತ್ತಲ್ಲ ಹುಳಗಳದ್ದು, ಅದನ್ನ ಹಾಳು ಮಾಡ್ಬಿಡತ್ತೆ. ಮತ್ತೆ ರೀಪ್ರೊಡಕ್ಟಿವ್ ಇರುತ್ತಲ್ಲ, ಅದು ಮುಂದೆ ಮೊಟ್ಟೆ ಹಾಕ್ತಾ ಇರಂಗೆ ಹಾಳು ಮಾಡಿಬಿಡುತ್ತೆ. ಸೊ ಹುಳಗಳನ್ನ ಸಾಯಿಸಲ್ಲ, ಬಟ್ ಕಂಟ್ರೋಲ್ ಮಾಡುತ್ತೆ ಹೀಗೆಲ್ಲ ಮಾಡಿ. ಸೊ ಅದು ಕಂಟ್ರೋಲ್ ಆಯ್ತು. ಅದ್ರ ಲೈಫ್ ಸ್ಪಾನ್ ಮುಗಿದ್ರೆ ಅದಾಗದೆ ಸತ್ತೋಗುತ್ತೆ. ಕರೆಕ್ಟ್. ಸೊ ಅದು ನಂದು ಮೊದಲನೇ ಇದು. ಅದರಿಂದ ಜಾಸ್ತಿ ತೊಂದರೆ ಆಗ್ಲಿಲ್ಲ, ಬಟ್ ಹೊಡ್ಕೊಳತ್ತೆ. ನಾನು ಬರೋದ್ ವೀಕೆಂಡ್ ಒಂದ್ಸತಿ ಬಂದು ನೋಡಿದಾಗ ಅಯ್ಯೋ ಹೀಗಾಗಿದೆ ಅಂತ. ಅದು ಮೊದಲನೇದು. ಅದಾದ ತಕ್ಷಣ ನಿಮ್ಗೆ ಈ ಡಿಸೆಂಬರ್ ಹತ್ರ ಬರ್ತಾ ನವೆಂಬರ್ ಟೈಮ್ ಬಂತು ಅಂದ್ರೆ ನಿಮ್ಗೆ ಕಂಬಳಿ ಹುಳ ಮತ್ತೆ ಈ ಅವರೆಕಾಳು ಬಿಡಿಸೋದೆಲ್ಲ ಮೊದ್ಲು ಹುಳಗಳು ಕಾಣಿಸ್ತಿತ್ತು. ಈಗ ಅದು ಕೆಮಿಕಲ್ ಹೊಡೆದ ಮೊದ್ಲು ನಿಮ್ಗೆ ಒಂಥರ ಹೋಗೋದು. ಅದಕ್ಕೆ ದೌಡೆ ಇರತ್ತೆ, ಅದೇನ್ ಮಾಡತ್ತೆ ಅಂದ್ರೆ ಎಲೆ ಕಚ್ಬಿಡುತ್ತೆ. ಪೂರ್ತಿ ಎಲೆ ಕಚ್ಕೊಂಡ್ ಬರೀ ಮಧ್ಯದ ಒಂದು ಸ್ಟೆಮ್ ಬಿಟ್ಬಿಟ್ಟು ಪೂರ್ತಿ ತಿನ್ಬಿಡುತ್ತೆ. ನಿಮ್ಗೆ ಫೋಟೋ ಕಳಿಸ್ತೀನಿ ಕೇಶವ್ ಅವರೇ, ನನ್ನ ಚಾನಲ್ ಅಲ್ಲೂ ಹಾಕಿದೀನಿ, ಫೋಟೋ ಕಳಿಸ್ತೀನಿ. ಹೆಂಗೆ ಅಂದ್ರೆ ಬೈ ದ ವೇ ನಿಮ್ಮ ಚಾನಲ್ ಹೆಸರು ಹೇಳ್ಬಿಡಿ ಒಂದ್ಸತಿ. ಸರಿ, ನನ್ನ ಪ್ರಣವ ಸಿಂಹ ಫಾರ್ಮ್ಸ್ ಅಂತ ನೀವು ಯೂಟ್ಯೂಬ್ ಮಾಡಿದ್ರೆ ನಂದೊಂದು ಚಾನಲ್ ಇದೆ. ಚಾನಲ್ ನಲ್ಲಿ ನಾನು ಬರೀ ಚೆನ್ನಾಗಿರೋದನ್ನ ತೋರ್ಸಲ್ಲ, ನಾನು ತಪ್ಪು ಮಾಡಿರೋದೆಲ್ಲ ಹೇಳ್ತೀನಿ. ಅದ ಆಮೇಲೆ ಮಾತಾಡೋಣ ಏನಕ್ಕೆ ಸ್ಟಾರ್ಟ್ ಮಾಡಿದೆ ಅಂತ. ಇವಾಗ ಹೇಗೆ ಎಲೆ ತಿನ್ನೋ ಕೀಟಗಳದು, ಮೊದ್ಲು ಮಾತಾಡಿದ್ ನಾವು ರಸ ಹೀರೋ ಕೀಟಗಳು. ಇವಾಗ ನಾವು ಮಾತಾಡ್ತಿರೋದು ಎಲೆ ತಿನ್ನೋ ಕೀಟ. ಅದು 2ನೇ ಇದು ಪ್ರಾಬ್ಲಮ್ ಏನೋ ಅಟ್ಯಾಕ್ ಆಯ್ತು. ಅದು ಹೇಗೆ ಅಂದ್ರೆ, ನಾನು ಆಗ ಇನ್ನು ಹೊಸದಲ್ವಾ, ವಾರಕ್ಕೆ 2 ಸತಿ ಬರ್ತಿದ್ದೆ. ಬುಧವಾರ ಬೆಳಗಿನ ಜಾವ ಬಂದು ನೋಡ್ಕೊಂಡು ವಾಪಸ್ ಹೋಗಿ ಕೆಲಸ ಮಾಡ್ತಿದ್ದೆ. ನಾನು ಭಾನುವಾರ ನೋಡ್ಕೊಂಡು ಹೋಗ್ತಿರ್ತಿದ್ದೆ, ಏನು ಇರ್ತಿರ್ಲಿಲ್ಲ. ಬುಧವಾರ ಬರ್ತಿದ್ದೆ, ಎಲೆಗಳೇ ಇರ್ತಿರ್ಲಿಲ್ಲ.
ಹೆಂಗಿರೋದು ಅಂದ್ರೆ ಬರೀ ಮಧ್ಯದ ಇದಿರೋದು, ಸ್ಟೆಮ್ ಮಾತ್ರ ಏನ್ ಇರುತ್ತೆ, ಇರ್ತಾನೆ ಪೂರ್ತಿ ಎಲೆ ಇರ್ಲಿಲ್ಲ. ಇರಲ್ಲ. ಹಾ. ಹೌದು. ಸೊ ಅದು ಏನಕ್ಕೆ ಅಂದ್ರೆ ಇದು ಎಲೆ ತಿನ್ನೋ ಕೀಟ. ಎಲೆ ತಿನ್ನೋ ಕೀಟದಲ್ಲೂ 2 ತರ ಬರುತ್ತೆ ನಿಮ್ಗೆ. ಒಂದು ನಿಮ್ದು ಚಿಟ್ಟೆ ಆಗುವಂತ ಬಟರ್ಫ್ಲೈ ಆಗುವಂತ ಇಷ್ಟಿಷ್ಟು ದಪ್ಪ ಬರುತ್ತೆ. ಅದೇನ್ ಮಾಡುತ್ತೆ ಅಂದ್ರೆ ಎಲೆಗಳ ಮೇಲೆ ಇಲ್ಲಿ ಕೂತ್ಕೊಂಡು ಸುರುಳಿ ಸುತ್ತ ಬಿಡತ್ತೆ. ಹೌದು. ಸುರುಳಿ ಫುಲ್ ಹಿಂಗ್ ಸುತ್ತ ಬಿಡತ್ತೆ. ಹೌದು. ಇನ್ನೊಂದ್ ಏನಂದ್ರೆ ಎಲೆ ಮೇಲೆ ಇರುತ್ತೆ, ಒಂಥರ ಹೆಂಗಿರುತ್ತೆ ಅಂದ್ರೆ ಇಷ್ಟಿಷ್ಟೇ ಚಿಕ್ಕದು, ಒಂಥರ ಏನೋ ಕೊಳ್ತಾ ಹೋದ್ರೆ ಒಂಥರ ಹುಳಗಳಾಗತ್ತಲ್ಲ ಆ ತರ ಇರುತ್ತೆ. ಆ ಎರಡಕ್ಕೂ ಸೊಲ್ಯೂಷನ್ ಒಂದೇನೆ. ಅದ್ರಲ್ಲಿ ತುಂಬಾ ಇನಿಷಿಯಲ್ ಸ್ಟೇಜಸ್ ಇತ್ತು ಅಂದ್ರೆ ನಾನು ಹೇಳಿದ್ನಲ್ಲ ನೀಮಾಸ್ತ್ರ, ಅದು ಹೊಡೆದ್ರು ಹೋಗುತ್ತೆ. ಬಟ್ ಜಾಸ್ತಿ ಆಯ್ತು ಅಂದ್ರೆ ಸುಭಾಷ್ ಪಾಳೇಕರ್ದು ಬ್ರಹ್ಮಾಸ್ತ್ರ ಅಂತ ಹೇಳ್ತಾರೆ. ಹೆಸರುಗಳೆಲ್ಲ ಏನ್ ಬೇಕಾದ್ರೂ ಇಟ್ಕೊಳ್ಳಿ, ಬಟ್ ಅದ್ರಲ್ಲಿ ಏನಂದ್ರೆ 5 ತರ ಎಲೆ. 5 ತರ. ನಾನ್ ಯಾವ ತರ ಎಲೆ ತಗೊಂಡೆ, 5 ತರ ಎಲೆ ಯಾವ್ ತಗೊಂಡೆ ಅಂದ್ರೆ ಹೊಂಗೆ, ಸೀತಾಫಲ, ಬೇವು, ಈ ಹರಳು, ಕ್ಯಾಸ್ಟರ್ ಅಂತಾರಲ್ಲ ಹರಳು, ಮತ್ತೆ ದತ್ತುರಿ ಅಂತ ಬರುತ್ತೆ, ಕಡೆಗ್ ಬರುತ್ತೆ, ಇದು ಮುಳ್ಳಿರೋ 5 ಎಲೆನೂ ತಗೊಂಡು ಒಂದ್ 2 kg, ಒಂದು 20 ಲೀಟರ್ ಗಂಜಲಾನ ಒಂದು ದೊಡ್ಡ ಬಾಂಡ್ಲಿ ಇದು ಕೊದ್ಸೋ ಇದ್ರಲ್ಲಿ ಹಾಕಿ ಈ 5 ಎಲೆನ ಹಾಕಿ ಚೆನ್ನಾಗಿ ಕುದಿಸ್ಬೇಕು. ಒಂದು ಕುದಿ ಬರ್ಬೇಕು. ಕುದಿ ಬಂದು 2 ದಿನ ವಾಪಸ್ ಇಟ್ಟು ಬಿಟ್ರೆ ಆಗ ಏನಾಗುತ್ತೆ ಕುದಿ ಅಂದ್ರೆ ಈ ಎಲೆನಲ್ಲಿರೋ ಕಾಂಪೌಂಡ್ ಗಳು ಇರುತ್ತಲ್ಲ, ಇವಾಗ ನೀಮಲ್ಲಿ ಬೇವಿನಲ್ಲಿ ಅಜಾರಿಡಿಕ್ಟಿನ್ ಏನೋ ಇರುತ್ತೆ ಕಾಂಪೌಂಡ್, ಹಾಗೆ ಒಂದೊಂದರಲ್ಲೂ ಒಂದೊಂದ್ ತರ ಕಾಂಪೌಂಡ್ ಇರುತ್ತೆ. ಅದು ಟೆಕ್ನಿಕಲ್ ಟರ್ಮ್ ಮರ್ತೋಗಿದೆ, ಕಾಂಪೌಂಡ್ ಅನ್ನಲ್ಲ, ಅದಕ್ಕೆ ಇನ್ನೇನೋ ಅಂತಾರೆ. ಒಂದೊಂದು ಅದರದಾದಂತ ಒಂದಷ್ಟು ಅಂಶಗಳಿರುತ್ತೆ. ಈ 5 ಎಲೆ ಏನಕ್ಕೆ ಹಾಕ್ತಾರೆ ಅಂದ್ರೆ ಈ ಹುಳುಗಳಿಗೆ ಇವಾಗ ಸಕಿಂಗ್ ಪೆಸ್ಟ್ ಅಂದ್ರೆ ಬೇವಿಂದು ಸಾಕು, ಇವಕ್ಕೆ 5 ಎಲೆನಲ್ಲೂ ಇರುತ್ತಲ್ಲ ಅಂಶಗಳು, ಅವು ಬೇಕು ಸ್ವಲ್ಪ, ಅದಕ್ಕೆ ಬ್ರಹ್ಮಾಸ್ತ್ರ ಅಂತಾರೆ. ಆಯ್ತಾ? ಆ ಇದನ್ನ ನಾವು ಹಾಕಿ ಆ ಬ್ರಹ್ಮಾಸ್ತ್ರ ಮಾಡಿರ್ತೀವಲ್ಲ ಅದನ್ನ 3 ಲೀಟರ್ ತಗೊಂಡು 100 ಲೀಟರ್ಗೆ 100 ಲೀಟರ್ಗೆ 100 ಲೀಟರ್ ನೀರ್ ತಗೊಂಡು ಈ ಬ್ರಹ್ಮಾಸ್ತ್ರ ಮಾಡಿರ್ತಾರಲ್ಲ 3 ಲೀಟರ್ ಹಾಕೊಂಡು ಸ್ಪ್ರೇ ಮಾಡಿದ್ರೆ ಎಗೈನ್ ಅದು ಇನ್ಸೆಕ್ಟಿಸೈಡ್ ಅಲ್ಲ, ಕೊಲ್ಲಲ್ಲ, ಓಡಿಸುತ್ತೆ. ಹೆಂಗ್ ಓಡಿಸುತ್ತೆ ಅಂದ್ರೆ ಅಜೀರ್ಣ ಮಾಡಿ ಎಲ್ಲ ಹೇಳಿದ್ನಲ್ಲ, ಅದೇ ತರ ಇದು ಕೆಲಸ ಮಾಡುತ್ತೆ. ಮತ್ತೆ ಇದಿತ್ತು ಅಂದ್ರೆ ನಿಮ್ದೇನಾದ್ರೂ ಸುರುಳಿ ಸುತ್ತದಿತ್ತು ಅಂದ್ರೆ ನೀವು ಸ್ಕೌಟ್ ಮಾಡ್ಬೇಕು. ಇಲ್ಲಿ ತುಂಬಾ ಮುಖ್ಯ ಏನಂದ್ರೆ ಸ್ಕೌಟಿಂಗ್ ಅಂತಾರೆ. ಸ್ಕೌಟಿಂಗ್ ಅಂದ್ರೆ ಏನಿಲ್ಲ, ನಮ್ಮ ರೈತರು ಮಾಡೋದೇನೆ, ಬೆಳಗಿನ ಜಾವ ಬರೋರು ಸುತ್ತವರು. ನಮಗೆಲ್ಲ ಹೊಸದು, ನನ್ಗೆ ನಿಮ್ಗೆ ಕೇಶವ್ ಅವ್ರಿಗೆ ಹೊಸದು. ನೀವು ಅಟ್ಲೀಸ್ಟ್ ಪ್ರತಿದಿನ ಬರ್ತೀರಾ, ನಾವೆಲ್ಲ ಇದು ವಾರಕ್ಕೊಂದ್ಸತಿ ಬರ್ತೀವಿ. ಬಟ್ ಮುಖ್ಯ ಏನು ಅಂದ್ರೆ ಎಸ್ಪೆಷಲಿ ಚಿಕ್ಕ ವಯಸ್ಸಿದ್ದಾಗ ಎಲ್ಲಾ ಗಿಡನೂ ನೋಡ್ಬೇಕು. ಗಿಡ ನೋಡ್ಕೊಂಡು ಅಲ್ಲಿ ಇದ್ರೆ ಹಿಸಕ್ ಬಿಡ್ಬೇಕು, ಹಿಸಕ್ಕೆ ಅದನ್ನ ತಿಂದ್ಬಿಡ್ಬೇಕು. ಅದು ಚಿಕ್ಕದಿದೆ ಅಂದ್ರಲ್ಲ ಅದು ತಾನಾಗೆ ಹೊಟ್ಟೋಗುತ್ತೆ. ಸೊ ಅದು 2ನೇ ಪ್ರಾಬ್ಲಮ್ ಆಯ್ತು ನಂದು. ಇವಾಗ ಇನ್ನೊಂದು ವಿಷಯ ಇದ್ರಲ್ಲಿ ಹೇಳ್ಬೇಕೇನಂದ್ರೆ ಇನ್ನೊಂದು ಏಟ್ ತಿಂದಿದ್ದೀನಿ. ಆ ಟೈಮಲ್ಲೆಲ್ಲ ಸ್ಪ್ರೇ ಮಾಡಿದಾಗ ಅಷ್ಟು ಬಿಸಿಲಿರಲ್ಲ. ಸೆಪ್ಟೆಂಬರ್ ಅಕ್ಟೋಬರ್ ಟೈಮಲ್ಲಿ, ನವೆಂಬರ್ ತನಕ ಅಷ್ಟು ಬಿಸಿಲಿರಲ್ಲ. ಸೊ ನೀವು ಕೊಟ್ಟಿದ್ದೆಲ್ಲ ನೀಟಾಗಿ ಅದು ಎಫೆಕ್ಟ್ ಆಯ್ತು. ಬಟ್ ಇದನ್ನ ಸ್ಪ್ರೇ ಮಾಡೋದು ಯಾವಾಗ ಮಾಡ್ಬೇಕು ಇದು ಹೇಳೋದಂದ್ರೆ ಬೆಳಗಿನ ಜಾವ ಮಾಡಿ, 6ರಿಂದ ಒಂದು 10 ಗಂಟೆ ತನಕ ಬಿಸಿಲು ಏಳಕ್ ಮುಂಚೆ ಮಾಡ್ಬಿಡಿ. ಬೆಸ್ಟ್ ಸಂಜೆ ಮಾಡಿ. ನಂದು 1:45 ಇರೋದ್ರಿಂದ ನಾನು ಲೇಬರ್ ನಂಬ್ಕೊಂಡ್ ಮಾಡೋದ್ರಿಂದ ನಾನು ಹಂಗೆ ಬರೀ ಸಂಜೆ ಮಾಡ್ಸಕ್ಕಲ್ಲ, ಬೆಳಗ್ಗೆ ಸಂಜೆ ಮಾಡಿಸ್ತಿದ್ದೆ ನಾನು. ಇದೆಲ್ಲ ಓಕೆ. ನಾನು ಇದು ನನಗೆ ಸ್ಪೈರಲಿಂಗ್ ವೈಟ್ ಫ್ಲೈ ಹೇಳಿದ್ನಲ್ಲ, ರಸ ಹೀರೋ ಕೀಟ, ನನಗೆ ಮಾರ್ಚ್ ಅಲ್ಲೋ ಏಪ್ರಿಲ್ ಅಲ್ಲೋ ವಾಪಸ್ ಕಾಣಿಸ್ಕೊಂತು. ಆಗ ನಾನು ವಾಪಸ್ ಬೇವಿನ ಅಸ್ತ್ರ ಮಾಡಿ ಸ್ಪ್ರೇ ಮಾಡಿಸ್ದೆ. ಈಗ ಬೆಳಗ್ಗೆ 6ರಿಂದ 10 ಮಾಡಿಸ್ದೆ, ಮಧ್ಯಾಹ್ನ 3ರಿಂದ ಇದು ಮಾಡಿಸ್ದೆ. ಆಗ ಈ ಕಡೆ ಬಿಸಿಲು ಎಷ್ಟಿತ್ತು ಅಂದ್ರೆ ಆಲ್ಮೋಸ್ಟ್ 40 ಟಚ್ ಆಗೋಗಿತ್ತು. ಅದು ಎಲೆ ಸುಟ್ಟು ಹೋಗ್ತಿತ್ತು. ಇವಾಗ ಎಲೆ ನೀವು ಬಾರ್ಡರ್ ಕಾಣಿಸ್ತಿದ್ಯಲ್ಲ, ಅದು ಆದಷ್ಟು ಬಾರ್ಡರ್ ಇದು ಬೇವಿಂದ ಅಸ್ತ್ರ ಸುಟ್ಟಿ ಎಲೆ ಪಾಪ ನಾನಾಗೆ ಕೈಯಾರೆ ಸುಟ್ಟಂಗೆ ಆಯ್ತಾ. ಆ ಬಿಸಿಲಲ್ಲಿ ನಾನು ಬೆಳಗಿನ ಜಾವ ಮಾಡ್ತಿದ್ರು ಏನು ಮಾಡ್ಲಿಲ್ಲ. ನೀವು ರೈತರು ನೀವು ಅಲ್ಲೇ ಇದ್ದೀರಾ ಅಂದ್ರೆ ಆದಷ್ಟು ಒಂದು 5 ಗಂಟೆಗೆ ಸ್ವಲ್ಪ 5:30 ಕಡಿಮೆ ಆಗುತ್ತೆ, 5ರಿಂದ 6 ಹಂಗ್ ಮಾಡ್ಕೊಂಡು ಒಂದ್ 3 ದಿನ ಮಾಡಿ ಮುಗಿಸ್ಬಿಡಿ. ಬೇಸಿಗೆ ಕಾಲದಲ್ಲಿ ಆದಷ್ಟು ಬೆಳಗ್ಗೆ ಮಾಡಿ, ಎಲ್ಲಾ ಟೈಮಲ್ಲೂ ಬೆಳಗ್ಗೆ ಮಾಡಿ ಒಳ್ಳೇದು. ಬಟ್ ಹಿಂಗೆ ಫಾರ್ ಎಕ್ಸಾಂಪಲ್ ಮೋಡ ಇದೆ ಅಂದ್ರೆ ಯಾವಾಗ ಬೇಕಾದ್ರೂ ಮಾಡ್ಬೋದು. ಆಯ್ತಾ. ಇದ್ರಲ್ಲಿ ಅದೊಂದಿದೆ, ಹುಷಾರಾಗಿ ನೋಡ್ಕೊಳ್ಳಿ. ಅದು ನಂದು 3 ತೊಂದ್ರೆ ಆಯ್ತು. ಒಂದು ರಸ ಹೀರೋ ಕೀಟ, ಇನ್ನೊಂದು ಎಲೆ ತಿನ್ನೋ ಕೀಟ. ಇದೆರಡು ಕಂಟ್ರೋಲ್ ಮಾಡಕ್ ಹೋಗಿ ನಾನಾಗೆ ಎಲೆ ಸುಟ್ಟಿದ್ದಾಯ್ತು. ಅದು 3ನೇ ನನಗೆ ಇದಾಯ್ತು. ನೆಕ್ಸ್ಟ್ ಇವಾಗ್ಲೂ ನೀವು ನೋಡ್ಬೋದು, ಇಲ್ಲಿ ಪ್ಯಾನ್ ಮಾಡಿದ್ರೆ ಇದೆಲ್ಲ ಕಾಣುತ್ತೆ ನೋಡಿ. ಇದಿರ್ಬೋದು. ಇದು ಏನಕ್ಕೆ ಅಂದ್ರೆ ಇದು ಸಿಗೋಟಕ ಅಂತ. ಇಲ್ಲಿ ಬನ್ನಿ, ಇಲ್ಲಿ ಕಾಣತ್ತಾ, ಇದೇ ರಸ ಹೀರೋ ಕೀಟ. ಇಲ್ಲೂ ಇದೆ ನೋಡಿ, ಅಂದ್ರೆ ಸತ್ತೋಗಿದೆ ಎಲ್ಲ, ಇದೆಲ್ಲ ಹೋಗಿದೆ. ಇದೇ ಕಾಣತ್ತಾ, ಮತ್ತೆ ಅಲ್ಲೇ ಕಪ್ಪಗಾಗಿದೆ ನೋಡಿ, ಅದು ಫಂಗಸ್ ತಿಂದಿರೋದು. ಇದು ನೀವು ಕಂಟ್ರೋಲ್ ಮಾಡದೆ ಬಿಟ್ರೆ 1 ವಾರ ಸಾಕು, ಫುಲ್ ಹೋಗಿ ನಿಮ್ಗೆ ಅದು ಜೀವಂತವಾಗಿ ಇದ್ದಿದ್ರೆ ನಿಮ್ಗೆ ಇದೆಲ್ಲ ಬ್ಲಾಕ್ ಆಗಿರೋದು. ಸೊ ಇದು ಸಿಗೋಟಕ ಅಂತ. ಇಲ್ಲೂ ನೋಡ್ಬೋದು ನೀವು, ಇದು ಫಂಗಸ್ ಇಂದ ಆಗೋದು, ಶಿಲೀಂಧ್ರ ಇಂದ. ಈಗ ಅಂತೂ ಎಲ್ಲಾ ಬಾಳೆ ತೋಟದಲ್ಲೂ ಇದು ಕಾಣಿಸ್ತದೆ. ಅದು
ಮ್ಯಾಕ್ಸಿಮಮ್ ಬರೋದ್ ನೀರಿಂದ. ಓಕೆ ನೀರ್ನ ಕಂಟ್ರೋಲ್ ಮಾಡ್ಬೇಕು. ಆದ್ರೆ ನಂದ್ರಲ್ಲಿ ನೀರ್ ಕಂಟ್ರೋಲ್ ಮಾಡಿದೀನಿ. ಓಕೆ ಇದು ಇಟ್ಸ್ ಸ್ಟಿಲ್ ಅನ್ ಅನ್ಸಾಲ್ವ್ಡ್ ಮಿಸ್ಟ್ರಿ ನನಗೆ. ಇನ್ನು ಇದನ್ನ ನಾನು ಈ ಕೋಡ್ ನ ಕ್ರಾಕ್ ಮಾಡಿಲ್ಲ. ನೀರ್ ಜಾಸ್ತಿ ಆದ್ರೂ ಕೂಡ ಈ ತರ ಹೀಗ್ ಬರುತ್ತೆ. ಯೆಲ್ಲೋಯಿಶ್ ಆಗುತ್ತೆ. ನಂದ್ರಲ್ಲಿ ನೀರ್ ನೀವು ನೋಡ್ಬೋದು. ಹೌದು ನಾನ್ ನೀರ್ ಇಲ್ಲಿ ಬಿಡ್ತೀನಿ. ಈ ಹೌದು. ಟ್ರೆಂಚ್ ಇದೆಯಲ್ಲ, ಇವಾಗ ಎಲ್ಲಾರು ನೀರ್ ಇಲ್ಲಿ ಬಿಡ್ತಾರೆ. ಹೌದು ನಾನ್ ನೀರ್ ಇಲ್ಲಿ ಬಿಡ್ತೀನಿ. ಇಲ್ಲಿ ಹೌದು ಟ್ರೆಂಚ್ ನಲ್ಲಿ ಒಂದು ಪೈಪ್ ಇದೆ. ಪೈಪ್ ಇದೆ. ಮತ್ತೆ ನಾನು ಇಡೀ ಸುಡು ಬೇಸಿಗೆನಲ್ಲೂ 3 ದಿನಕ್ಕೆ ಒಂದ್ಸತಿ ಒಂದ್ 4 ಗಂಟೆ ನೀರ್ ಬಿಡ್ತಿದ್ದೆ. ಓಕೆ ಎಕ್ಸ್ಪ್ಲಿಸಿಟ್ಲಿ ಇದಕ್ಕೇನೆ ಇದಕ್ಕೆ ಶಿಲೀಂಧ್ರ ಇದಾಕೊಡು. ಮತ್ತೆ ಇನ್ನೊಂದು ಎರಡನೇ ಪರ್ಪಸ್ ಇದೆ. ನಾವು ಬೇರೆ ನೀರ್ ಇಲ್ಲಿ ಬಿಟ್ರೆ ಬೇರೆ ಹುಡ್ಕೊಂಡ್ ಬರುತ್ತೆ, ಇದು ಗಟ್ಟಿ ಗಟ್ಟಿ ಇರುತ್ತೆ. ಇರುತ್ತೆ ಅಂತ. ಸೊ ಅದಕ್ಕೆ ನಾನು ನೀರ್ ಇಲ್ಲಿ ಬಿಡ್ತಿದ್ದೆ. ಹ್ಮ್. ಇದು ಇನ್ನೇನ್ ಮಳೆ ಸ್ಟಾರ್ಟ್ ಆಯ್ತಲ್ಲ ಒಂದು 15 ದಿನದ ಹಿಂದೆ ಏನೋ, ಹ್ಮ್. ಆಗ ನಂದು ಭಾನುವಾರ ಬರ್ತೀನಿ, ಇಲ್ಲಿ ಏನಿರಲ್ಲ ನೀಟಾಗಿತ್ತು. ಹ. ಇದು ಮಾರ್ಕ್ ಮಾಡ್ಬೇಕಿತ್ತು ಆ ಕಡೆ. ಬುಧವಾರ ಏನೋ ಬರ್ತೀನಿ, ಶಿಲೀಂಧ್ರ ಅಟ್ಯಾಕ್ ಆಗೋಗಿದೆ. ಓಕೆ ಸೊ ಇದು ಸಿಗೋಟಕ ಇದಕ್ಕೆ ಸೊಲ್ಯೂಷನ್ಗಳು ಎಷ್ಟೋ ಜನ ಇದು ಆರ್ಗ್ಯಾನಿಕ್ ಹೋಯ್ತು ಅಂದ್ರೆ ಟ್ರೈಕೋಡರ್ಮಾ ಮಾಡ್ತಾರೆ. ಅದು ಟ್ರೈಕೋಡರ್ಮಾ ಅನ್ನೋದು ಒಂದು ಹುಳ, ಮೈಕ್ರೋ ಆರ್ಗಾನಿಸಮ್, ಅದು ಕಂಟ್ರೋಲ್ ಮಾಡುತ್ತೆ. ಜೈವಿಕ ಜೀವಾಣು ಅದು ಅಂದ್ರೆ ಜೀವಾಣು ಬೇಸಿಕ್. ಜೀವಾಣು. ನಾನ್ ಮಾಡ್ತಿರೋದು ಹುಳಿ ಮಜ್ಜಿಗೆ. ಓಕೆ ಇದಕ್ ಬೇಕಾಗಿರೋದು ಏನು ಅಂದ್ರೆ ಇದನ್ನ ಕಂಟ್ರೋಲ್ ಮಾಡಕ್ಕೆ ಈ ನಾಟಿ ಹಸುದು ಹಾಲ್ ಮೊಸರು ಮಾಡಿ ಅದನ್ನ ಕಡ್ದು ಮಜ್ಜಿಗೆ ಆಗತ್ತಲ್ಲ, ಮಜ್ಜಿಗೆನ ಒಂದು ಹುಳಿ ಬರ್ತಂಗ ಬಿಡೋದು 4-5 ದಿನ 5 ದಿನ ವಾತಾವರಣದ ಮೇಲೆ ಆಗುತ್ತೆ. ಹೌದು. ಹುಳಿ ಮಜ್ಜಿಗೆನ 100 ಲೀಟರ್ ನೀರಿಗೆ 3 ಲೀಟರ್ ಹುಳಿ ಮಜ್ಜಿಗೆ, ಯಾಕೆಂದ್ರೆ 3% ಕಾನ್ಸಂಟ್ರೇಷನ್. 100 ಲೀಟರ್ ನೀರ್ ತಗೊಂಡು 3 ಲೀಟರ್ ಹುಳಿ ಮಜ್ಜಿಗೆ ಹಾಕಿ ಸ್ಪ್ರೇ ಮಾಡಿದ್ರೆ ಇದು ಕಂಟ್ರೋಲ್ ಬರ್ಬೇಕು. ಓಕೆ ಅಂದ್ರೆ ಒಂದ್ಸತಿಗೆ ಬರಲ್ಲ. ಓಕೆ ನನ್ನ ಎಕ್ಸ್ಪೀರಿಯನ್ಸ್ 3-4 ಸತಿ ಮಾಡ್ಬೇಕು. ಓಕೆ ಆಯ್ತಾ. ಇವಾಗ ಅದು ಮಾಡ್ತಿದೀನಿ ನಾನು. ನಂದು ಇನ್ನೂ ಕಂಟ್ರೋಲ್ ಬಂದಿಲ್ಲ. ಓಕೆ ಸೊ ಇವಾಗ ಜಸ್ಟ್ ನೀವು ಸ್ಪ್ರೇ ಮಾಡಿದ್ರಲ್ಲ, ಸೊ ಆ ವಿಡಿಯೋ ನನ್ನ ಹತ್ರ ಇದೆ. ರೈತ ಮಿತ್ರರಿಗೆ ನಾನು ಪಕ್ಕದಲ್ಲಿ ಇಲ್ಲಿ ಹಾಕ್ತೀನಿ. ಸೊ ನೀವು ನೋಡ್ಬೋದು ಅವ್ರು ಯಾವ ತರ ಸ್ಪ್ರೇ ಮಾಡ್ತಾ ಇದಾರೆ ಅಂತ. ಸೊ ಇದು ಕೂಡ ನಾವು ಹೇಗೆ ನಮ್ಮ ಗೋಕುಪಾಮೃತ, ವೇಸ್ಟ್ ಡಿಕಂಪೋಸರ್, ಇಲ್ಲ ನಾವು ಯಾವ ತರ ಬೇರೆ ಸ್ಪ್ರೇಗಳು ಮಾಡ್ತೀವಲ್ಲ, ಸೊ ಬೇವಿನ ಅಸ್ತ್ರ, ಅದೇ ತರನೇ ಇವರು ಇದನ್ನ ಸ್ಪ್ರೇ ಮಾಡ್ತಾ ಇದಾರೆ. ನೀವು ನೋಡ್ಬೋದು ಈಗ ನಿಮ್ಗೆ ಎಡಗಡೆ ಬರ್ತಾ ಇದೆ. ಸೊ ಇದ್ರಲ್ಲಿ ನಾ ಸ್ಪ್ರೇ ಮಾಡ್ತಿರೋದ್ರಲ್ಲಿ ಬಳಿ ಹುಳಿ ಮಜ್ಜಿಗೆ ಹಾಕಿಲ್ಲ. 100 ಲೀಟರ್ ನೀರಿಗೆ 10 ಲೀಟರ್ ಜೀವಾಮೃತ ಹಾಕಿದೀನಿ. ಓ ಗ್ರೇಟ್. 10 ಲೀಟರ್ ಜೀವಾಮೃತ, 3 ಲೀಟರ್ ಹುಳಿ ಮಜ್ಜಿಗೆ. 2 ಪರ್ಪಸ್ ಆಯ್ತು ನನಗೆ. ಜೀವಾಮೃತ ಸ್ಪ್ರೇ ಮಾಡೋದ್ರಿಂದ ಒಂಥರ ಇವಾಗ ಮಣ್ಣಿಗೂ ಇದು ಮೈಕ್ರೋ ಆರ್ಗಾನಿಸಮ್ಸ್ ಅಂದ್ರೆ ಸೂಕ್ಷ್ಮ ಜೀವಾಣುಗಳು ಕೊಡ್ಬೋದು, ಕೆಲಸ ಮಾಡುತ್ತೆ. ಇನ್ ಎಲೆ ಮೇಲೆ ಹಾಕಿದ್ರು ಅವು ರೋಗ ನಿರೋಧಕ ಶಕ್ತಿ ಕೊಡುತ್ತೆ. ಸೊ ಅದು ಹುಳಿ ಮಜ್ಜಿಗೆ ಹಾಕಿ ನಾನು ಸ್ಪ್ರೇ ಮಾಡಿಸ್ತಿದೀನಿ. ನಾನು ಇನ್ನೂ ಕಂಟ್ರೋಲ್ ಬಂದಿಲ್ಲ. ಇವತ್ತು ಸೆಕೆಂಡ್ ಅಪ್ಲಿಕೇಶನ್. ಆದ್ರೂ ಸ್ಪ್ರೆಡ್ ಆಗಿದೆ, ಬಟ್ ನಿಂತಿದೆ ಮೇಲೆ. ಸ್ಪ್ರೆಡ್ ಮೇಲಕ್ಕೆ ಹೋಗಿಲ್ಲ, ಬರೀ ಏನಿದ್ರು ಕೆಳಗಡೆ ಎಲೆಗಳಲ್ಲಿದೆ. ಮೇಲ್ಗಡೆ ಎಲ್ಲೂನು ನಾವು ಅದನ್ನ ನೋಡಕ್ಕಾಗಲ್ಲ. ಇಲ್ಲಿ ಬರೀ ಕೆಳಗಿದೆ, ಮೇಲ್ಗಡೆ ಎಲ್ಲೂ ಹೋಗಿಲ್ಲ. ಅವಾಯ್ಡ್ ಆಗಿದೆ. ಒಂದ್ಸತಿ ಸ್ಪ್ರೇ ಆಗಿರೋದು, 2ನೇ ಸ್ಪ್ರೇ ಮಾಡ್ತೀನಿ. ಬಟ್ ಇದು ಇಳುವರಿ ಮೇಲೆ ಬಾಧಿತ ಬಂದೇ ಬರುತ್ತೆ. ಏನಕ್ಕಂದ್ರೆ ಇಷ್ಟೆಲ್ಲ ಹೋಯ್ತಲ್ಲ, ಇದು ಫೋಟೋಸಿಂಥಸಿಸ್ ಮಾಡೋದು, ದ್ವಿತೀಯ ಸಂಶ್ಲೇಷಣೆ. ಇವಾಗ ಇಷ್ಟೆಲ್ಲ ನಂದು ತೊಂದ್ರೆ. ಇಲ್ಲಿ ತನಕ ನಾನು ನೋಡಿರೋ ತೊಂದರೆಗಳು ಬಾಳೆನಲ್ಲಿ ಇದು. ನಾ ಬರೀ ತೊಂದರೆ ಬಗ್ಗೆ ಮಾತಾಡ್ತಿಲ್ಲ, ಇವಾಗ ಪ್ರೋಸ್ ಮಾತಾಡೋಣ. ಹೌದು. ನನಗೆ ₹1 ಹೊರಗಡೆ ಕೊಟ್ಟು ಕೆಮಿಕಲ್ ತಂದಿಲ್ಲ ಇಲ್ಲಿ. ಹೌದು. ಆಯ್ತಾ. ₹1 ಗೊಬ್ಬರ ಅಂತಾನು ತಂದಿಲ್ಲ. ಹೌದು. ನನಗೆ ದುಡ್ಡು ಖರ್ಚು ಮಾಡೋದು ನಾನು ಯಾವ್ದಕ್ಕೆ ಅಂದ್ರೆ, ಇವಾಗ ದ್ವಿದಳ ಧಾನ್ಯದ ಹಿಟ್ಟು ಬೇಕು. ನಾನು ಅಲಸಂದೆ ಬೆಳೆಯಕ್ ಮುಂಚೆ ಕಡಲೆ ಹಿಟ್ಟು ತರ್ತಿದ್ದೆ, ಅದಕ್ಕೆ ದುಡ್ಡು ಕೊಟ್ಟಿರ್ತೀನಿ. ಇವಾಗ ನಂದು ಮಜ್ಜಿಗೆಗೆ ಸ್ವಲ್ಪ ದುಡ್ಡು, ಮೊಸರು ದುಡ್ಡು ಕೊಟ್ಕೊಂಡ್ಲೇಬೇಕು. ಅದ್ ನಂದಲ್ಲಿ ಹಸು ಇದೆ, ಅದು ಒಂದ್ಸತಿ ತೆನೆ ಆಯ್ತು ಇದಾಯ್ತು ಅಂದ್ರೆ ಅದು ನನ್ನ ಪ್ರಕಾರ ತರಂಗಿಲ್ಲ. ಹೌದು. ಬಟ್ ಈ ಬಿಸಿಲಲ್ಲೂ ನಂದು ಬಾಳೆನ 3 ದಿನಕ್ಕೆ ಒಂದ್ಸತಿ ನೀರ್ ಕೊಟ್ಟಿದ್ದು, ಜೋತ್ ಬೀಳೋದು ಅಂದ್ರೆ ಎಲೆಗಳು, ಅದು ಆಬ್ವಿಯಸ್. ಬಟ್ ಬಾಳೆ ಗಿಡ ಏನಾಗಿರ್ಲಿಲ್ಲ. ಹೌದು. ಮತ್ತೆ ಎರಡನೇದೇನು ಅಂದ್ರೆ, ನೀವು ಆ ಕಡೆ ಎಲ್ಲ ನೋಡಿದ್ರೆ ಬಾಳೆ ಹೈಟ್ ಆಲ್ಮೋಸ್ಟ್ ಒಂದು 10 ಅಡಿ ತನಕ ಹೊರಟೋಗಿದೆ. ಚೆನ್ನಾಗಿದೆ. 10 ಅಡಿ ಮೇಲೆ ಹೋಗಿದೆ ಬಾಳೆಗಳು. ಮೋಸ್ಟ್ ಆಫ್ ದ ಬಾಳೆ ಒಂದು 10 ಅಡಿ ಹೋಗಿದೆ. ಹೌದು. ಸೊ ಇಷ್ಟರಲ್ಲಿ ಇಷ್ಟು ಚೆನ್ನಾಗಿ ಬಂದಿದೆ. ಒಂದು ಈ 2 ನಂದು ಒಳ್ಳೇದಾಗಿದೆ. ಮತ್ತೆ ನಂದು ಇದಕ್ಕೋಸ್ಕರ ಏನು ನಾನು 1 ಪೈಸಾ ಜಾಸ್ತಿ ಖರ್ಚು ಮಾಡಿಲ್ಲ. ಹೌದು. ಮಿಕ್ಕಿದಕ್ಕೆಲ್ಲ ಮಾಡಿದ್ನೆ ಇದು ಮಾಡಿರೋದು. ಬಟ್ ಹೈಟ್ ಎಲ್ಲ ಇದು ಬಂದಿದೆ. ಈ ಸಿಗೋಟಕ ಒಂದು ಕಂಟ್ರೋಲ್ ಮಾಡ್ಬೇಕು. ಸೊ ರೋಗದಲ್ಲಿ ರೈತರಿಗೆ ಮ್ಯಾಕ್ಸಿಮಮ್ ಇದರಲ್ಲಿ ಬಾಳೆನಲ್ಲಿ ಗೊತ್ತಾಗೋದು ಅಂದ್ರೆ, ನಿಮ್ಮ ರಸ ಹೀರೋ ಕೀಟ ಕಂಟ್ರೋಲ್ ಮಾಡ್ಕೊಳ್ಳಿ. ಬೇವಿಂದು ನಿಮ್ಮ ಹತ್ರ ಬೇವಿನ ಮರ ಇಲ್ಲ ಅಂದ್ರೆ ಈಗಲೇ ನೆಟ್ಬಿಡಿ. ಒಂದು ಬೇವಿನ ಮರ ಇರ್ಬೇಕು ಒಂದು ತೋಟ ಅಂದ್ರೆ, ಅದು ತುಂಬಾನೇ ಮುಖ್ಯ. ಇನ್ನು ಬ್ರಹ್ಮಾಸ್ತ್ರ ಹೇಳಿದ್ನಲ್ಲ, ನಿಮ್ದು ನಾರ್ಮಲ್ ಬದುಗಳಲ್ಲಿ ಹರಳ್ದು ಅದೆಲ್ಲ ಹಾಕೊಳ್ಳಿ. ಒಂದ್ ಸೀತಾಫಲ ಒಂದು 5 ಹಾಕೊಳ್ಳಿ. ಹೊಂಗೆ ಆ ಕಡೆ ಈ ಕಡೆ ಹಾಕಿರಿ. ಬ್ರಹ್ಮಾಸ್ತ್ರ ನಿಮ್ದು ಎಲೆ ತಿನ್ನೋ ಕೀಟಗಳಿಗೆ. ಯಾವಾಗ್ಲೂ ಇದನ್ನ ಮಾತ್ರ ಕಂಟ್ರೋಲ್ ಅಲ್ಲಿ ಇಡಿ. ಫಂಗಸ್ ನೋಡ್ಕೊಳ್ಳಿ. ಹಳದಿ ಸ್ಟಾರ್ಟ್ ಆಗುತ್ತೆ. ಇದು ಹೆಂಗ್ ಬರುತ್ತೆ ಅಂದ್ರೆ, ಇಲ್ಲಿ ಸ್ಟಾರ್ಟ್ ಆಗುತ್ತೆ ಹಳದಿ, ಫುಲ್ ಅಲಾಂಗ್ ದ ವೇನ್ಸ್. ನಮ್ಮ ಬಾಳೆ ಎಲೆ ಹಿಂಗೆ ತಾನೆ ಹರಿಯೋದು, ಹಿಂಗೇ ಹೋಗುತ್ತೆ ಇದು.
ಓಕೆ ಇದ್ರಲ್ಲೂ 2 ತರ ಬರುತ್ತೆ, ಹಿಂಗೇ ಹೋಗುತ್ತೆ ನೋಡಿ. ಹೌದು ಹಿಂಗ್ ಒಂದ್ ಕಡೆಯಿಂದ ಸ್ಟಾರ್ಟ್ ಆಗುತ್ತೆ, Start ಆಗಿ ಇಡೀ ಹಂಗೇ ಎಲೆ ಹೋಗುತ್ತೆ, ಬಂದ್ಬಿಡುತ್ತೆ. ನೆಕ್ಸ್ಟ್ ಇದಕ್ ಜಂಪ್ ಆಗುತ್ತೆ, ಜಂಪ್ ಆಗುತ್ತೆ. ಇದಾದ್ಮೇಲೆ ಇದಕ್ ಜಂಪ್ ಆಗುತ್ತೆ. Okay. ಹಂಗೆ ನೀವು ಬಿಡ್ತು ಅಂದ್ರೆ ಇಡೀ ಗಿಡ ಹೊಟ್ಟೋಗುತ್ತೆ. ಗಿಡ ಹೋಗುತ್ತೆ. ತುಂಬಾ ಕಾಮನ್ ಪ್ರಾಬ್ಲಮ್. ಹೌದು ಬಟ್ ಎಲೆ ಹೋಯ್ತು ಅಂದ್ರೆ ಇಳುವರಿ ಬಿದ್ದೋಗುತ್ತೆ. ಒಂದ್ ಎಲೆ ಹೋಯ್ತು ಅಂದ್ರೆ ಇಳುವರಿ ಬಿದ್ದೇ ಬಿಡ್ಬೇಕು. ಹೌದು. ಮತ್ತೆ ಇನ್ನೊಂದು ಏನ್ ಹೇಳ್ತಾರೆ ಅಂದ್ರೆ ಇದೆಲ್ಲ ಸ್ಟಾರ್ಟಿಂಗ್ ಪ್ರಾಬ್ಲಮ್. ನಾನು ಇವಾಗ ನ್ಯಾಚುರಲ್ ಫಾರ್ಮಿಂಗ್ ಮಾಡ್ತೀನಿ ಅಂತ ಅನ್ಕೊಂಡ ತಕ್ಷಣ ಇವಾಗ ನಾಗರಾಜ್ ನ್ಯಾಚುರಲ್ ಫಾರ್ಮಿಂಗ್ ಮಾಡ್ತಾನಪ್ಪ ಅಂದ್ಬಿಟ್ಟು ಹುಳುಗಳೆಲ್ಲ ನನ್ನ ಫಾರ್ಮಿಂಗ್ ಬರ್ದೇ ಇರಲ್ಲ. ಖಂಡಿತ ಇಲ್ಲ, ಅದಕ್ಕೇನ್ ಭೇದ ಭಾವ ಇಲ್ಲ, ಭೇದ ಭಾವ ಇಲ್ಲ. ನಾನು ನೀವು ಕೇಳಿದ್ರಿ ಚಾನಲ್ ಏನಕ್ಕೆ ಸ್ಟಾರ್ಟ್ ಮಾಡಿದೆ ಅಂತ. ಒನ್ ಆಫ್ ದ ರೀಸನ್ಸ್ ನಾನು ಚಾನಲ್ ಸ್ಟಾರ್ಟ್ ಮಾಡಿದೆ ಅಂದ್ರೆ ನಾನು ತುಂಬಾ ಇಂಟರ್ವ್ಯೂ ನೋಡ್ತಿದ್ದೆ, ಎಲ್ಲರೂ ಎಕ್ಸ್ಪೀರಿಯನ್ಸ್ ರೈತರು. ಅಂದ್ರೆ ಅವರೆಲ್ಲ ನ್ಯಾಚುರಲ್ ಫಾರ್ಮಿಂಗ್ ಮಾಡಿ ಒಂದು 5-10 ವರ್ಷ ಆಗಿದೆ, ಅವ್ರಿಗೇನು ಬರಲ್ಲ ಪಾಪ. ಈಗ ಭೂಮಿ ಚೆನ್ನಾಗಿ ಅವ್ರದ್ದು ಒಳ್ಳೇದಾಗೋಗಿದೆ. ನಂದಿನ್ನೂ ಇಲ್ಲ, ನಂದಿನ್ನೂ 9 ತಿಂಗಳಾಗಿದೆ. ಈಗ ಎಲ್ಲಾ ತರನು ಇದು ಬರುತ್ತೆ. ಸೊ ಇದನ್ನ ನೋಡ್ಕೊಳ್ಳಿ ನೀವು, ಬಂದೇ ಬರುತ್ತೆ ನಿಮ್ಮ ಇದ್ರಲ್ಲಿ. ಮತ್ತೆ ಇದು ಗಾಳಿಂದಾನು ಬರುತ್ತೆ, ಬರೀ ನೀರಿಂದ ಅಲ್ಲ, ಇದು ಗಾಳಿಂದಾನು ಬರುತ್ತೆ. ನಂದ್ರಲ್ಲಿ ಇನ್ನು ಗಾಳಿ ತಡೆ ಆಗಿಲ್ಲ ಸುತ್ತಲೂ, ಯಾಕಂದ್ರೆ ಹೊಸ ತೋಟ ಇನ್ನು ಮರ ಎಲ್ಲ ಬೆಳೆದು ಇದಾಗುತ್ತೆ, ಗಾಳಿಂದಾನು ಬರುತ್ತೆ. ಸೊ ಅಕ್ಕಪಕ್ಕ ಎಸ್ಪೆಷಲಿ ಬಾಳೆ ತೋಟ ಇತ್ತು ಅಂದ್ರೆ, ಅವ್ರಿಗೆ ಬಂದಿತ್ತು ಅಂದ್ರೆ ನಿಮಗೆ ಗ್ಯಾರಂಟಿ ಬರೋ ಚಾನ್ಸ್ ಇದೆ. ಸೊ ಅದ್ ಬರಕ್ ಮುಂಚೆ ಒಂದ್ ಟೈಮ್ ನೀವೇ ಪ್ರಿಕಾಷನರಿ ಸ್ಪ್ರೇ ಮಾಡ್ಬಿಟ್ರೆ ಉತ್ತಮ. ನಂದು ತಿಂಗಳಿಗೆ ಒಂದ್ಸತಿ ನಾನು ಹುಳಿ ಮಜ್ಜಿಗೆ ಸ್ಪ್ರೇ ಮಾಡ್ತೀರಾ? ಗ್ರೇಟ್. ಆದ್ರೂ ಹಿಂಗಾಗಿದೆ. ಸೊ ನಿಮ್ಗೆ ಒಂದ್ ಸಜೆಷನ್ ಏನು ಅಂದ್ರೆ, ನಂತರ ನೀವು ಅಕಸ್ಮಾತ್ ಅಲ್ಲಿ ಇರ್ಲಿಲ್ಲ ನಿಮ್ ಇದ್ರೆ ಅಂದ್ರೆ, ನಿಮ್ ತೋಟದಲ್ಲಿ ಯಾವಾಗ್ಲೂ ಹುಳಿ ಮಜ್ಜಿಗೆ ಮಾಡಿ ಇಟ್ಕೊಳ್ಳಿ ರೆಡಿ. ಅದು ಎಷ್ಟೇ ಏನು ಹಳೇದಾದ್ರೂ ಒಳ್ಳೇದೇನೆ, ಚೆನ್ನಾಗಿದೆ. ಎಷ್ಟು ಹಳೇದಾದಷ್ಟು ಒಳ್ಳೇದೇ. ಮೊದಲನೇ ಸತಿ ನನ್ಗೆ ಏನಾಯ್ತು ಇದು ಅಟ್ಯಾಕ್ ಆದಾಗ ಅಂದ್ರೆ, ನಾ ಬಂದೆ ಇಲ್ಲಿ ವೀಕೆಂಡ್ ಅಲ್ಲಿ ನೋಡ್ದೆ, ಓ ಇದಾಗಿದೆ, ಇವಾಗ ನಾನು ಹುಳಿ ಮಜ್ಜಿಗೆ ತರಿಸ್ಬೇಕು. ಅಕ್ಷಯ ಕಾಲದಲ್ಲಿ ನಾನು ಇದು ಮೊಸರು ತರಿಸ್ತಿದ್ದು, ನಾ ಮನೆಗೆ ಹೋಗಿ 3 ದಿನ ಆದ್ಮೇಲೆ ತಗೊಂಡ್ ಬಂದು ಅದನ್ನ ಮಜ್ಜಿಗೆ ಮಾಡಿ ಹುಳಿ ಮಾಡಿ ಬಿಡೋಷ್ಟೊತ್ತಿಗೆ 1.5 ವಾರ 10 ದಿನ ಆಗೋಗಿತ್ತು. ಅಷ್ಟೊತ್ತಿಗೆ ಹಬ್ಬಿಡತ್ ನಿಮ್ಗಿದು. ಸೊ ಅದು ಆದಷ್ಟು ನಿಮ್ಮ ತೋಟದಲ್ಲಿ ಹೊಸ ತೋಟ ಆದ್ರೆ ಹುಳಿ ಮಜ್ಜಿಗೆ ಇಟ್ಟೇ ಇಡಿ. ಖಂಡಿತ ಬ್ರಹ್ಮಾಸ್ತ್ರ ಮಾಡಿ ಇಟ್ಕೊಂಡ್ಬಿಡಿ. ನೀವು ಬೇವಿನೆಲೆ ಎಲ್ಲಿದೆ ಅಂತ ನೋಡಿ ಇಟ್ಕೊಂಡ್ರಿ, ಅದು ಅಷ್ಟು ನಂದು ತೊಂದ್ರೆ ಆಯ್ತು. ಮತ್ತೆ ಈ ಸತಿ ಸಮ್ಮರ್ ಸಮ್ಮರ್ಗೆ ತುಂಬಾನೇ ಎಲೆ ಈ ಸಮ್ಮರ್ ಪ್ರತಿಯೊಬ್ಬರಿಗೆ ಇಟ್ ಬಿದ್ದಿದೆ ಬಿಡಿ. ಇನ್ನೊಂದ್ ಏನಂದ್ರೆ, ಇವನ್ ಆ ಸಮ್ಮರ್ ಅಲ್ಲೂ ನಿಮ್ ತೋಟ ಇಷ್ಟ ಚೆನ್ನಾಗಿದೆ ಅಂದ್ರೆ ಖಂಡಿತ ಇದಕ್ಕೆ ನೀವು ಮಾಡಿರೋ ಅಂತ ಈ ನೈಸರ್ಗಿಕ ಪದ್ಧತಿ, ನೀವ್ ಹೇಳಿದ್ರಲ್ಲ ಈ ದ್ವಿದಳ ಏಕದಳ ಅದೊಂದ್ ಮಿಕ್ಸ್. ಸೊ ಓವರ್ ಆಲ್ ಇದು ಹೆಂಗಿದೆ ಅಂದ್ರೆ, ಪೂರ್ತಿ ಒಂದ್ 5 ಬೆರಳು ಸೇರಿದ್ರೆ ಹೇಗಿರುತ್ತೆ ಒಂದ್ ಮುಷ್ಟಿ, ಸೊ ಆತರ ಇರೋದ್ರಿಂದಾನೇ ಈ ಸಮ್ಮರ್ ಆದ್ರೂ ನಿಮ್ ತೋಟ ಇನ್ನೂ ಇಷ್ಟ ಚೆನ್ನಾಗಿರೋದು. ಪ್ಲಸ್ ಇನ್ನೊಂದ್ ಅಂದ್ರೆ, ನನಗ್ ಬರ್ತಾ ದಾರಿ ಉದ್ದಕ್ಕೂ ನೋಡ್ಕೊಂಡ್ ಬಂದಲ್ಲ, ಗಾಳಿಗೆ ತುಂಬಾನೇ ಬಾಳೆ ಸಸಿಗಳು ನೆಲಕ್ಕೆ ಹಚ್ಬಿಟ್ಟಿದೆ. ನನ್ನ ತೋಟದಲ್ಲೂ 2 ಬಿದ್ದೋಗ್ಬಿಟ್ಟಿದೆ ಬಾಳೆ ಗಿಡಗಳು. ಹಂಗು ನಾನು ಒಂದ್ ಕಡೆ ಕಡ್ಡಿ ನಿಲ್ಸಿದೆ, ಅದ್ ಬೀಳುತ್ತೇನೋ ಅಂತ. ಎಕ್ಸಾಕ್ಟ್ ಆ ಕಡ್ಡಿ ನಿಲ್ಸಿರೋದ್ ಮೇಲ್ಗಡೆ ಮುರ್ಕೊಂಡ್ಬಿದ್ದೋಗಿದೆ, ಕಡ್ಡಿ ಸಪೋರ್ಟ್ ಇರೋದು ಹಂಗೆ ಇದೆ. ಸೊ ಅಷ್ಟೆಲ್ಲ ಇದ್ರೂನು ತೋಟ ಇಷ್ಟ ಚೆನ್ನಾಗಿದೆ ಅಂದ್ರೆ, ಸೊ ನೀವ್ ಹೇಳಿದ್ರಲ್ಲ, ಸೊ ಪ್ರತಿಯೊಂದು ಇವೆಲ್ಲಾನು ಮ್ಯಾಟರ್ಸ್. ಸೊ ನಾನು ಎಲ್ಲಾರ್ಗು ಹೇಳೋದೇನಂದ್ರೆ, ಸುಮ್ನೆ ಟಕ್ ಅಂತ ಯಾರೋ ಹೇಳಿದ್ರು ಜಾಗ ಖಾಲಿ ಇದೆ ತಗೊಂಬಂದ್ ಬಾಳೆ ನಾಟಿ ಮಾಡ್ಬಿಟ್ಟು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಸಾಲಗಾರ ಆಗ್ಬೇಡಿ. ಸೊ ದಯವಿಟ್ಟು ಪ್ರತಿಯೊಬ್ರು ಬಾಳೆ ನೆಡಕ್ಕೂ ಮುಂಚೆ ಡೀಟೇಲ್ ಆಗಿ 1-2 ಸತಿ ನೋಡ್ಕೊಳ್ಳಿ. ಮತ್ತೆ ಬೇಕಿದ್ರೆ ಇವ್ರ ಪ್ರಣಸಿಂಹ ಫಾರ್ಮ್ ಬರ್ಬೋದು, ನೀವು ಬೇಕಾದ್ರೆ ಫಿಸಿಕಲ್ ಆಗಿ ನೋಡ್ಬೋದು. ಇನ್ ಕೇಸ್ ಏನೇ ನಿಮ್ಗೆ ಹೆಲ್ಪ್ ಬೇಕಿದ್ರು ಜಸ್ಟ್ ಫಿಸಿಕಲ್ ಆಗಿ ನೀವು ನೋಡಿ, ನಿಮ್ಗೆ ಏನೇ ಇಶ್ಯೂಸ್ ಇದ್ರು ನೀವು ಡಿಸ್ಕಸ್ ಮಾಡ್ಬೋದು. ಯಾಕಂದ್ರೆ ಅವರು ಕೆಲ್ಸಕ್ಕೆ ಹೋಗೋದ್ರಿಂದ ವೀಕ್ಲಿ ಒನ್ಸ್ ಅಷ್ಟೇ ಸಿಕ್ಕೋದು, ದಯವಿಟ್ಟು ಡೈಲಿ ಇರೋದಿಲ್ಲ ಇಲ್ಲಿ. ಸೊ ಆದಷ್ಟು ಪ್ಲಾನ್ ಮಾಡಿ, ಯಾರ ನೋಡಕ್ ಇಂಟ್ರೆಸ್ಟ್ ಇರೋರು ಬಂದ್ ನೋಡಿ. ಮತ್ತೆ ಇವ್ರ ಚಾನಲ್ ಅಲ್ಲಿ ಪ್ರತಿಯೊಂದು ಇನ್ ಡೀಟೇಲ್ ಆದಂತ ವಿಡಿಯೋಸ್ ಇದೆ. ಸೊ ಇಲ್ಲಿ ಬರೋದಕ್ಕಿಂತ ನೀವು ಅದನ್ನ ನೋಡ್ಬಿಟ್ರೆ ನನ್ನ ಪ್ರಕಾರ ನಿಮ್ಗೆ ಸೊಲ್ಯೂಷನ್ ಸಿಕ್ಬಿಡುತ್ತೆ. ಸೊ ಇದ್ರೆಲ್ಲಾದ್ರ ಬಗ್ಗೆ ಡೀಟೇಲ್ ಆದಂತ ವಿಡಿಯೋಸ್ ಅದ್ರಲ್ಲಿದೆ, ದಯವಿಟ್ಟು ನೋಡಿ. ಮತ್ ಪ್ರತಿಯೊಬ್ರು ಬಾಳೆ ನೆಡಕ್ಕೂ ಮುಂಚೆ ಇದಿಷ್ಟು ಅಂಶಗಳನ್ನ ತಲೆಯಲ್ಲಿ ಇಟ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದೀವಿ. ಧನ್ಯವಾದಗಳು ನಾಗರಾಜ್ ಸರ್.